ಕಲ್ಯಾಣಾದ್ಭುತ ನಮಸ್ಕಾರ. ನಮಸ್ಕಾರ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತರೇವ ನೀತಿ ಪ್ರದಾಯ ಜ್ಞಾನಪ್ರದಾಯ ಉದಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಮಹಾಭಾರತ ತಾತ್ಪರ್ಯ ನಿರ್ಣಯ 13ನೇ ಅಧ್ಯಾಯ ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಒಂದು ವಿಷಯ, ಹೋದ ವಾರ ನಾನು ಹೇಳಿದ್ದಲ್ಲಿ ಒಂದು ವಿಷಯನ ಮುಖ್ಯವಾಗಿ ನಮಗೆ ಹೇಳಬೇಕು. ಇದು ಬಂದು ಸುಮಾರು ಒಂದು 30 ವರ್ಷಕ್ಕೂ ಮುಂಚೆ ನಡೆದ ಸಮಾಚಾರವಾಗಿರ್ತಕ್ಕಂಥದ್ದು. ವಿಭೂತಿನ ಕುರಿತು ನಾನು ನಿಮಗೆ ಹೇಳಿದೆ. ಆದ ಕಾರಣ ಉದ್ದವನ ಇರ್ತಕ್ಕಂಥ ಅವನಿಗೆ ಬಂದು 120 ವಿಭೂತಿ ಮೇಲೆ ಹಿಡಿದ್ದಾರೆ. ಇಲ್ಲಿ ಅರ್ಜುನನಿಗೆ 77 ವಿಭೂತಿ ಹಿಡಿದ್ದಾರೆ. ಅದಕ್ಕೆ ಏನ್ ಕಾರಣ ಅಂದ್ರೆ ತಾರತಮ್ಯ ಅಲ್ಲ, ಅದು ಉದ್ದೇಶವಾಗಿರ್ತಕ್ಕಂಥದ್ದು ಅಂತ ಹೇಳಿದೆ. ಇದ್ರ ಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಏನಂತಂದ್ರೆ ಅದ್ವೈತದ ಭಾಷ್ಯದಲ್ಲಿ ಈ 77 ವಿಭೂತಿ ಆಗಿರ್ತಕ್ಕಂಥದ್ರ ಮೇಲೆ ವಿಭೂತಿಯೇ ಇಲ್ಲ ಅಂತ ಹೇಳಿರು. ಆಗ ನಾನು ಹೇಳಿದೆ, ಈ 77 ವಿಭೂತಿಗೆ ಆಮೇಲೆ ವಿಭೂತಿಯೇ ಇಲ್ಲ ಅಂತಂದ್ರೆ ಇದಕ್ಕೆಂದ್ರೆ ಹೆಂಗೆಲ್ಲ ನಡೆದ್ದೆ ಎಂಬ ಅದಕ್ಕೆ ನಮಗೆ ತಿಳಿಬೇಕು. ಆಗ ಭಾಗವತದಲ್ಲಿ 120 ವಿಭೂತಿ ಮೇಲೆ ಇದೆಲ್ಲ ಅದು ಇಲ್ಲವ ಅಂತಂಬ ವೇಳೆ ಒಬ್ಬರು ಬಂದಿದ್ರು. ಅವ್ರು ಎದ್ದು ಬಂದು ಹೇಳಿರು, ನಾ ಉತ್ತರ ಹೇಳ್ತಾನೆ ಅಂದ್ರು. ಹೇಳ್ರಿ ಹಂಗೆ ಅಂತ ಹೇಳಿದೆ. ಅದಕ್ಕೆ ಹೇಳಿರು, ಅಲ್ಲಿ ಅದ್ವೈತ ಭಾಷೆ ಮಾಡೋ ಬೇಳೆ ಭಾಗವತವೇ ಇಲ್ಲ, ಅದಕ್ಕೆ ಆಮೇಲೆ ತಾನು ಭಾಗವತ ಎಂಟು ಅಂತ ಹೇಳಿರು. ಹಿಂಗ್ ತಾನೇ ರಿಸರ್ಚ್ ಮಾಡ್ತಾ ಇದ್ದೀರಾ? ಏನರ್ಥ? ಇದು ತುಂಬಾ ತಪ್ಪ ಇರ್ತಕ್ಕಂಥದ್ದು. ಭಾಗವತ ಬಂದದ್ದು ಯಾವಾಗ, ಅದ್ವೈತ ಭಾಷೆ ಬರೋದು ಯಾವಾಗ, ಯೋಚನೆ ಮಾಡಿ ನೋಡ್ರಿ ಹಂಗೆ ಅಂತ ಹೇಳಿದೆ. ಅದಕ್ಕೆ ಆಮೇಲೆ ಇನ್ನೊಂದು ಹೇಳಿದೆ, ನೀವು ಹೇಳಂಗೆ ಇಟ್ಟಿಟ್ರು ಕೂಡ ಒಂದು 2 ಶ್ಲೋಕ ಮಧು ಆ ಗೀತಾವಿಲ್ಲಿ ಪುಸ್ತಕ ಇದ್ರೆ ತೆಗೆದು ನೋಡ್ರಿ. ಎದಕ್ಕೆ ಅಂದ್ರೆ ಅಲ್ಲಿ 10ನೇ ಅಧ್ಯಾಯ 40ನೇ ಶ್ಲೋಕದಲ್ಲಿ ನಾಂತೋಸ್ಮಿ ವಿಭೂತೀನಾಂ 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 ಪರಂತಪ ಹಂಗೆ ಅಂತ ಹೇಳಿ ಅಂತಹ ಹಂಗೆ ಅಂದ್ರೆ ಲಿಮಿಟ್ ಇರ್ತಕ್ಕಂಥದ್ದಿಲ್ಲ ಈ ವಿಭೂತಿಯ ಇರ್ತಕ್ಕಂಥದ್ದಕ್ಕೆ ಅಂತ ಹೇಳಿದ್ದಾನಲ್ಲ. ಇದಕ್ಕೇನು ಅರ್ಥ ಮಾಡ್ತಾ ಇದ್ದೀರಿ ಹಂಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಆಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದ್ ಊರ್ಜಿತಮೇವ ಹಂಗೆ ಅಂತ ಹೇಳಿ ಯಾವ ಜಾತಿಯ ಇರ್ತಕ್ಕಂಥದ್ದಲ್ಲಿ ಅದು ಎದು ಬೇಕಾದ್ರೆ ಇರ್ಲಿ, ಅದಿಲ್ಲಿ ಬಂದು ಆ ಜಾತಿಗೆ ವಿಲಕ್ಷಣವಾಗಿರ್ತಕ್ಕಂಥ ಅಸಾಧಾರಣವಾಗಿರ್ತಕ್ಕಂಥ ಒಂದು ಕೆಲಸವಾಗಿರ್ತಕ್ಕಂಥದ್ದು ನಡೀತು ಅಂತಂದ್ರೆ ಉದಾಹರಣೆ ನಿಮಗೆ ಹೇಳ್ತಾನೆ. ಇದಕ್ಕೆಂದ್ರೆ ಈಗ ಒಂದು ಹುಲಿ ಇದೆ ಅಂತ ಇಟ್ಟೊಳ್ರಿ, ಅದು 10 ಅಡಿ ದಾಟದು ಅಂತಿದ್ರೆ ಒಂದು ಹುಲಿಯಾಗಿರ್ತಕ್ಕಂಥದ್ದು 50 ಅಡಿಯೋ 100 ಅಡಿಯೋ ದಾಟಿತು ಅಂತಂದ್ರೆ ಆ ಪರಮಾತ್ಮನ ವಿಶೇಷ ವಿಭೂತಿ ಆಗಿರ್ತಕ್ಕಂಥದ್ದು ಅಲ್ಲಿದೆ. ಆದ ಕಾರಣ ಇದಕ್ಕೆ ಈ ವಿಭೂತಿ ಆಗಿರ್ತಕ್ಕಂಥದ್ದಕ್ಕೆ ಜನರಲ್ ಡೆಫಿನೇಷನ್ 41 ಕೊಟ್ಟಿದ್ದಾರೆ. ಸ್ಪೆಸಿಫಿಕ್ ಇನ್ಸ್ಟೆನ್ಸಸ್ 77 ಹೇಳಿದ್ದಾನ. ಆದ ಕಾರಣ 77 ವಿಭೂತಿ ಅಂತ ಹೇಳ್ತಕ್ಕಂಥದ್ದು ಸರಿಯಾಗಲ್ಲ ಅಂತ ಒಂದು ಮುಡಿವು 38 ಬ್ಯಾಕ್ ಮಾಡಿರ್ತಕ್ಕಂಥದ್ದು. ಇದನ್ನ ವಿಭೂತಿ ಅಧ್ಯಾಯದ ಮೇಲೆ ಒಂದು ಸಭೆ ಆಗಿರ್ತಕ್ಕಂಥದ್ದು ದೇವ್ರ ದಯದಿಂದ ಇಟ್ಟಿದೆ. ಅದು ಹೇಳಬೇಕು ಎಂಬುದಕ್ಕೋಸ್ಕರವಾಗಿ ನಮಗೆ ಹೇಳಿದೆ. ಇದಕ್ಕೆ ಆಮೇಲೆ 13ನೇ ಅಧ್ಯಾಯವ ಇರ್ತಕ್ಕಂಥದ್ದು. 13ನೇ ಅಧ್ಯಾಯದಲ್ಲಿ 138 ಶ್ಲೋಕ ಇದೆ. ಇದರಲ್ಲಿ ಮುಖ್ಯ ಇದಕ್ಕೆ ಏನಂದ್ರೆ ಹೆಸರು ಬಂದು ಕಂಸಾದಿ ಅಸುರ ಸಂಹಾರ ಹಂಗಂತ ಹೇಳಿ ಕೊನೆಯಲ್ಲಿ ಕಂಸನ ಸಂಹಾರವೇ ಇರ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ಮುಂಚೆ ಕಂಸ ಕಳಿತಿರ್ತಕ್ಕಂಥ ಅನೇಕ ಅಸುರರು ದೈತ್ಯರ ಇರ್ತಕ್ಕಂಥವ್ರು ಬೇರೆ ಬೇರೆ ರೂಪದಲ್ಲಿ ಬಂದಿರ್ತಕ್ಕಂಥವ್ರನ್ನ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಸಂಹಾರವಾಗಿರ್ತಕ್ಕಂಥದ್ದು ಮಾಡ್ತಾನ ಎಂಬುದಾಗಿರ್ತಕ್ಕಂಥದ್ದು ಡೀಟೈಲ್ಸ್ ಆಗಿರ್ತಕ್ಕಂಥದ್ದು ಬರ್ತದೆ. ಇದರಿಂದ ನಮಗೇನು ಅಂತಂದ್ರೆ ನಮಗೆ ಅನಿಷ್ಟ ನಿವೃತ್ತಿ ಆಗಿರ್ತಕ್ಕಂಥದ್ದು ಆಗ್ಬೇಕು ಅಂದ್ರೆ ಇಂಥ ಮರಿ ಅನಿಷ್ಟಗಳಾಗಿರ್ತಕ್ಕಂಥದ್ದೆಲ್ಲ ಸಂಹಾರ ಆದ್ರು ಅಂತ ತಿಳ್ಕಂದ್ರೆ ಅನಿಷ್ಟ ನಿವೃತ್ತಿ ರೂಪವಾಗಿರ್ತಕ್ಕಂಥ ಮೋಕ್ಷವಾಗಿರ್ತಕ್ಕಂಥದ್ದು ನಮಗಾಗೋದು ಅಂತ ಹೇಳಿ ಇಲ್ಲಿ ಮೊದಲ ಶ್ಲೋಕದಲ್ಲಿ ಗರ್ಗಃ ಸೂರ ಸುತೌಕ್ತ್ಯ ಬ್ರಜಮಾಯಾತ್ ಸಾಧ್ವತಾಂ ಕುರೋಧ ಸಹ ಹಂಗೆ ಅಂತ ಹೇಳಿ ಈಗ ವಸುದೇವನ ಇರ್ತಕ್ಕಂಥ ಗರ್ಗಾಚಾರ್ಯರ ಇರ್ತಕ್ಕಂಥ ಅವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಈ ಕೂಸುಗಳಾಗಿರ್ತಕ್ಕಂಥದ್ದಕ್ಕೆ ನಾಮಕರಣ ಇತ್ಯಾದಿಗಳು ಮಾಡ್ಬೇಕು ಅಂತ ಹೇಳಬೇಡ ಗರ್ಗಾಚಾರ್ಯರ ಇರ್ತಕ್ಕಂಥವ್ರು ಕುಲ ಪುರೋಹಿತರು ಅವರು ಬರ್ತಾರೆ. ಈಗ ಎದಕ್ಕೆ ಅಂದ್ರೆ ಇಲ್ಲಿ ನಂದಗೋಪನ ಇರ್ತಕ್ಕಂಥ ವೈಶ್ಯ, ಆದ ಕಾರಣ ಅದು ಇವರು ಕ್ಷತ್ರಿಯ ನಂದು ವಸುದೇವನ ಇರ್ತಕ್ಕಂಥ ಆ ಕ್ಷತ್ರಿಯವಾಗಿರ್ತಕ್ಕಂಥ ಸಂಸ್ಕಾರ ಮಾಡ್ಲಂಗಿದ್ರೆ ಆ ಕೂಸರಿಗೆ ಆ ಬಂದು ಕ್ಷತ್ರಿಯತ್ವ ಇರ್ತಕ್ಕಂಥದ್ದು ಬರ್ಲಾರ್ದು ಅಂತ ವೇಳೆ ನಿಮಗೆ ಹೇಳಿದ ಜ್ಞಾಪಕ ಇರಬಹುದು. ಇದಕ್ಕೆಂದ್ರೆ ಕರ್ಣನ ಇರ್ತಕ್ಕಂಥ ಬಂದು ಕುಂತಿಗ ಹುಟ್ಟಿದ್ರು ಕೂಡ ಅವ ಕ್ಷತ್ರಿಯನ ಅಲ್ಲ ಹಂಗೆ ಅಂತ ಭೀಮಸೇನ ದೇವರು ಹೇಳ್ತಾರೆ.
ಇದಕ್ಕೆಂದ್ರೆ ಆಗ ಸಂತೋಷವಾಗಿ ಎಲ್ಲಾರು ಏನೇನು ಬಂದು ದ್ರೋಣಾಚಾರ್ಯರು ಪಡೆಗರು ಅದನ್ನೆಲ್ಲ ತೋರ್ಸ್ರಿ ಅಂತ ಹೇಳವೇಳೆ, ಇದು ಜಗಳಕ್ಕೆ ಮುಂಚೆ. ಆಗ ಹೇಳವೇಳೆ ಕರ್ಣನ ಇರ್ತಕ್ಕಂಥವ ನಾನು ಬಿಲ್ಲು ವಿದ್ಯೆ ಇರ್ತಕ್ಕಂಥ ತೋರಿಸ್ತೇನೆ ಅಂತ ಬವಳೆ, ನಿನ್ ಕೂಡ ಬೇಡ, ನಿನ್ ಕೂಡ ಬೇಕು ಅಂತಂದ್ರೆ ಚಾಟುವಾರ ಇದಲ್ಲ ಚೌಕು ಅದಿಲ್ ಬೇಕಾದ್ರೆ ಏನಾರು ಮಾಡೋಣ ಹಂಗಂತ ಹೇಳಿದ. ಯಾಕೆ ಭೀಮಸೇನ್ ದೇವ್ರು ಹೇಳಿರು ಅಂದ್ರೆ, ನೀ ಬಂದು ಹುಟ್ಟಿದ್ರೆ ಕೂಡ ನಿಂಗೆ ಒಂದು ಕ್ಷತ್ರಿಯ ಸಂಸ್ಕಾರವಾಗಿರ್ತಕ್ಕಂಥದ್ದಾಗಲ್ಲ, ಆದ ಕಾರಣ ನಿನ್ನ ಕ್ಷತ್ರಿಯ ಅಂತ ನಾವು ಒಪ್ಪಿಳ್ಳಾರೆ ಎಂಬುದಾಗಿ ಅದು ಒಂದು ಪ್ರಮೇಯ. ಅದೇ ವಿಷಯವನ್ನ ತಾನು ಇಲ್ಲಿ ಹೇಳ್ತಾರೆ. ಇಲ್ಲಿ ಬಂದು ಈ ಪ್ರಕಾರವಾಗಿರ್ತಕ್ಕಂಥ ಕ್ಷತ್ರಿಯ ಸಂಸ್ಕಾರವಾಗಿರ್ತಕ್ಕಂಥದ್ದು ಮಾಡಬೇಳೆ. ಎರಡನೇ ಶ್ಲೋಕವಾಗಿರ್ತಕ್ಕಂಥದ್ದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಊಚೆ ನಂದಸುತೋಯಂ ತವ ವಿಷ್ಣೋಹು ನ ಅವಮಹ ಗುಣೈಹಿ ಸರ್ವೈಹಿ ಅಂತ ನೋಡ್ರ. ನಂದಗೋಪ ಒಂದ್ ಹೇಳ್ತಾನೆ, ಗರ್ಗಾಚಾರ್ಯರು ವಯಸ್ಸಲ್ಲಿ ದೊಡ್ಡವರು, ಕುಲಪುರೋಹಿತರ ಇರ್ತಕ್ಕಂಥವ್ರು. ಅವ್ರು ಹೇಳ್ತಾರೆ ಏನಂದ್ರೆ, ನಂದಗೋಪ ನಾ ಹೇಳ್ತೇನೆ, ಈ ಕೂಸ ಇರ್ತಕ್ಕಂಥದ್ದು ನಿಂಗೆ ಹುಟ್ಟಿದಲ್ಲ, ಇದು ಬಂದು ವಿಷ್ಣುಗೂ ಸಮ ಇರ್ತಕ್ಕಂಥದ್ದು, ಅದಕ್ಕಿಂತ ಅಮವಾಹ ಅಂದ್ರೆ ಕಡಿಮೆ ಆಗಿರ್ತಕ್ಕಂಥದ್ದಲ್ಲ, ಚಂದ ತಿಳ್ಕೊ. ಸರ್ವೇ ಚ ಏತದ್ ತದ್ರಾತಃ, ಎಲ್ಲಾರನ್ನು ಕಾಪಾಡ್ತಕ್ಕಂಥದ್ದು ಇರ್ತಕ್ಕಂಥದ್ದು ಕೂಸು ಎಂಬುದಾಗಿ ಹೇಳಿ ಬಂದು ಅವರು ಇತ್ಯುಕ್ತ ಸಹ ಮುಮೋದ ಪ್ರಯೋ ಗರ್ಗೋಪಿ ಕೇಶವು ಅತ ಅದ ಅದ್ಯ. ಹೀಗೆ ಗರ್ಗಾಚಾರ್ಯರು ಹೇಳೋನೆ ನಂದಗೋಪನ ಇರ್ತಕ್ಕಂಥವ್ನಿಗೆ ತುಂಬಾ ಸಂತೋಷವಾಗಿರ್ತಕ್ಕಂಥದ್ದಾಯ್ತು. ಅವರ ನಾಮಕರಣವಾಗಿರ್ತಕ್ಕಂಥದ್ದು ಮಾಡಿರು. ಮೊದಲು ಕೂಸಿಗೆ ಬಲರಾಮ ಎಂಬುದಾಗಿರ್ತಕ್ಕಂಥ ಹೆಸರಾಗಿರ್ತಕ್ಕಂಥದ್ದು ಇಟ್ರು. ಎರಡನೇದಾಗಿರ್ತಕ್ಕಂಥದ್ದು ಕೃಷ್ಣ ಪರಮಾತ್ಮನಿಗೆ ಕೃಷ್ಣ ಎಂಬುದಾಗಿರ್ತಕ್ಕಂಥ ಹೆಸರಿಟ್ರು. ಆ ಕೃಷ್ಣ ಇರ್ತಕ್ಕಂಥ ಸರ್ವೋತ್ತಮ, ಎಲ್ಲಾ ಗುಣವೂ ಇರ್ತಕ್ಕಂಥದ್ದು, ಅಖಂಡವಾಗಿರ್ತಕ್ಕಂಥದ್ದು ಎಂಬುದಾಗಿರ್ತಕ್ಕಂಥದ್ದನ್ನ ಹೇಳಿ ಕೃಷ್ಣನ ಮಹಿಮೆ ಆಗಿರ್ತಕ್ಕಂಥ ಅದರ ಕುರಿತು ಹೇಳ್ತಾರೆ. ಆ ಪ್ರಕಾರವಾಗಿ ನಡ್ತಕ್ಕಂಥದ್ದು ಒಂದು ಮೊದಲ 3 ಶ್ಲೋಕ ಇರ್ತಕ್ಕಂಥದ್ದು. ಅದಕ್ಕೆ ಆಮೇಲೆ 4ನೇ ಶ್ಲೋಕ ಇರ್ತಕ್ಕಂಥದ್ದು ಬರೋ ವೇಳೆ ಅಲ್ಲಿ ವಾದರಾಜ ಸ್ವಾಮಿಗಳು ಒಂದು ಪುಣ್ಯ ಸೂಚೆಯಲ್ಲಿ ಹೇಳ್ತಾರೆ, ಕೃಷ್ಣ ಅಂತ ಹೆಸರಿಟ್ಟ ಕಾರಣ ಏನಾಯ್ತು ಅಂತಂದ್ರೆ, ಅದ್ವೈರು ಗರ್ಗಾಚಾರ್ಯರು ಏನೇನ್ ಪಾಪ ಪಡಿತಾರೆಯೋ ಆ ಪಾಪ ಪೂರ ಪರಿಹಾರ ಆಯ್ತು ಅವರಿಗೆ ಹಂಗೆ ಅಂತ ಹೇಳ್ತಾರೆ. ಏನಕ್ಕಂದ್ರೆ ಪಾಪಂ ಕರ್ಷಯತಿ ಇತಿ ಕೃಷ್ಣ. ಕೃಷ್ಣ ಅಂತ ಒಂದು ಸಾರಿ ನಾವು ಬಾಯಲ್ಲಿ ಹೇಳಿದ್ರೆ ನಾವು ಮಾಡಿರ್ತಕ್ಕಂಥ ಪಾಪಗಳು ಪೂರ ಹೋಗುತ್ತೆ ಎಂಬುದಾಗಿರ್ತಕ್ಕಂಥದ್ದು ಹೇಳಿ ಹೇಳ್ತಾರೆ. ಅದಕ್ಕೆ ಆಮೇಲೆ ಯಶೋಧ ಇರ್ತಕ್ಕಂಥವನಿಗೆ ತನ್ನ ಮನಸ್ಸಲ್ಲಿ ಕೃಷ್ಣ ಇರ್ತಕ್ಕಂಥವನು ಒಂದು ಸಾಧಾರಣ ಪುರುಷಾಗಿರ್ತಕ್ಕಂಥದ್ದು ಎಂಬುದಾಗಿದ್ದರು. ಅಜ್ಞಾನವಾಗಿರ್ತಕ್ಕಂಥದ್ದಲ್ಲಿ ಆಗ ಕೃಷ್ಣ ಇರ್ತಕ್ಕಂಥ ಅವಳಿಗೆ ಒಳ್ಳೆ ಬಂದು ಬುದ್ಧಿಯಾಗಿರ್ತಕ್ಕಂಥದ್ದು ಬಂದು ಒಳ್ಳೆ ಆಗ್ಬೇಕು ಎಂಬುದಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಏನ್ ಮಾಡ್ತಾನೆ ಅಂದ್ರೆ ವಿಶ್ವರೂಪವಾಗಿರ್ತಕ್ಕಂಥದ್ದು. ಇದು 2ನೇ ಸಾರಿ. ಮೊದಲ ಒಂದ್ಸಾರಿ ಆಕಳಿಕೆ ಮಾಡಿ ಅವಳೇ ವಿಶ್ವರೂಪ, ಇದು 2ನೇದಾಗಿರ್ತಕ್ಕಂಥದ್ದು ವಿಶ್ವರೂಪ ಇರ್ತಕ್ಕಂಥದ್ದು ತೋರಿಸಿದ. ಅಲ್ಲಿ 6ನೇ ಶ್ಲೋಕದಲ್ಲಿ ನೋಡಿದ್ರೆ ಇತಿ ಪ್ರಭು. ಏನಕ್ಕೆಂದ್ರೆ ಶ್ರೀಮದ್ ಆಚಾರ್ಯರು ಶ್ಲೋಕದಲ್ಲಿ ಒಂದೊಂದು ಪದಕ್ಕೂ ಹೇಳ್ಬೇಕು ಅಂದ್ರೆ 1 ಗಂಟೆ ಹೊತ್ತು ಹೇಳ್ಬೇಕು, ಅಷ್ಟು ವಿಷಯ. ಇಲ್ಲಿ ಸ ಪ್ರಭು ಸ ಲೀಲೆಯ ಹರಿ ಜಗತ್ ವಿಡಂಬೆಯನ್ನೇ ಹಾಗೆ ಅಂತ ಹೇಳಿ ಏನ್ ಅರ್ಥ ಅಂದ್ರೆ, ಇಲ್ಲಿ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಒಂದು ದೊಡ್ಡ ಪ್ರಭು. ಪ್ರಭು ಅಂದ್ರೆ ಸಮರ್ಥ. ಅದಕ್ಕೋಸ್ಕರ ಯಾಕೆ ಇದು ಪ್ರಭು ಅಂತ ಹಾಕಿದ್ದಾರೆ ಎಂಬುದಕ್ಕೆ ಬಗ್ಗೆ ಸ್ವಲ್ಪ ನಿಮಗೆ ಹೇಳ್ತಾನೆ. ಇದಕ್ಕೆಂದ್ರೆ ಆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಏನಂತಂದ್ರೆ, ಇಂಥ ಮಾರಿ ಪ್ರಭು ಅಂತ ಯಾಕೆ ಹಾಕಿದ್ದಾರೆ ಅಂತಂದರೆ, ಅತಃ ಅನಂತೇನ ತದಾಹಿ ಲಿಂಗ ಮೋಂತ ಸೂತ್ರ. ಇದು ಬಂದು ಭಕ್ತಿ ಪಾದದಲ್ಲಿ ಬರ್ತಕ್ಕಂಥ 22ನೇ ಸೂತ್ರ, 3:2:22 ನೋಟ್ ಮಾಡಿಕೊಳ್ಳ್ರಿ. ಭಕ್ತಿ ಪಾದದಲ್ಲಿ ಎದಕ್ಕೆಂದ್ರೆ ಪರಮಾತ್ಮನ ಇರ್ತಕ್ಕಂಥ ನಿತ್ಯ ಅವ್ಯಕ್ತನ ಇರ್ತಕ್ಕಂಥವ. ಇಲ್ಲಿ ಪ್ರಭು ಅಂತ ಹೇಳಿ ಅನೇಕ ವಿಧವಾಗಿರ್ತಕ್ಕಂಥ ಲೀಲೆಗಳಾಗಿರ್ತಕ್ಕಂಥದನ್ನ ನಂದಗೋಪ ಯಶೋಧ ನೋಡಿರು ಅಂತಂದ್ರೆ ಚಂದ ತಿಳ್ಕೊಳ್ರಿ. ಇದಕ್ಕೆಂದ್ರೆ ಇದಕ್ಕ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವನ ಅನುಗ್ರಹದಿಂದ, ಅವನಿಗೆ ಇವ್ರ ಮೇಲೆ ಇರ್ತಕ್ಕಂಥ ಕಾರುಣ್ಯದಿಂದ ಅದು ಮಾಡಿದ್ದಾನ. ಯಾಕೆ ಅಂತಂದ್ರೆ ಅವ ನಿತ್ಯ ಅವ್ಯಕ್ತನ ಇರ್ತಕ್ಕಂಥವ. ಕಥಂ ಪ್ರಕಾಶ ಇತ್ಯತಃ. ನಿತ್ಯ ಅವ್ಯಕ್ತ ಪರಮಾತ್ಮನ ಇರ್ತಕ್ಕಂಥವ ಯಾವಾಗ್ಲೂ ಕಣ್ಣಿಗೆ ಬೀಳಲೇ ಇದ್ದವ. ಈ ಒಂದು ಮಧುನ ಹೇಳಲು ಆ ಪ್ರಭು ಒಂದು ಪದ ಹಾಕಿದ್ದಾರಲ್ಲ, ಅದಕ್ಕೆ ಮಾತ್ರ ಅರ್ಥ ಹೇಳ್ತಾ ಇದ್ದಾರೆ. ಆದ ಕಾರಣ ನಿತ್ಯ ಅವ್ಯಕ್ತನ ಇರ್ತಕ್ಕಂಥ ಪರಮಾತ್ಮ ಅಂದ್ರೆ ನೆವರ್ ವಿಸಿಬಲ್ ಅಂತ ಅರ್ಥ. ಆ ವಿಸಿಬಲ್ ಆಗಿರ್ತಕ್ಕಂಥ ಪರಮಾತ್ಮ ಅಲ್ಲ. ಹಾಗಿರೋ ವೇಳೆ ಇಷ್ಟು ಬಂದು ಕಿರೀಟವಾಗಿರ್ತಕ್ಕಂಥದ್ದು ಮಾಡೋದೆಲ್ಲ ನೋಡಿದ್ದಾರಲ್ಲ,
ನಂದಗೋಪ ಯಶೋಧ ಹಾಗೆ ಅಂತಂದ್ರೆ ಅಲ್ಲಿ ಒಂದು ನಾರಾಯಣ ಅಧ್ಯಾತ್ಮ ಅಂದ್ಬಿಟ್ಟು ನಿಮಗೆ ಸ್ವಲ್ಪ ಭಾಷೆ ಹೇಳ್ಬೇಕು ಅಂತ ನಾರಾಯಣ ಅಧ್ಯಾತ್ಮ ಅಂತ ಹೇಳಿ ಈ ಸೂತ್ರಕ್ಕೆ ಕಡೆಗೆ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ ನಿತ್ಯ ಅವ್ಯಕ್ತೋಪಿ ಭಗವಾನ್ ಈಕ್ಷತೆ ನಿಜ ಶಕ್ತಿತಃ ತಮೃತೆ ಪರಮಾತ್ಮನಂ ಕಹ ಪಶ್ಯೇತಾಂ ಇತಂ ಪ್ರಭುಂ ಅಂತ. ಆದ ಕಾರಣ ನಿತ್ಯ ಅವ್ಯಕ್ತನಾಗಿರ್ತಕ್ಕಂಥ ಪರಮಾತ್ಮನ ಇರ್ತಕ್ಕಂಥವ ಅವ ಕಣ್ಣಿಗೆ ಬಿದ್ದ ಹಾಗೆ ಅಂತಂದ್ರೆ ಏನು ಅಂದ್ರೆ ಅವನ ಅಚಿಂತ್ಯ ಈಶ್ವರ ಶಕ್ತಿಯಿಂದ ಅವನ ಅನುಗ್ರಹದಿಂದ ಕಣ್ಣಿಗೆ ಬೀಳಂಗ ಆಯ್ತು ಹೊರತಾಗಿ ಕಣ್ಣಿಗೆ ಬಿದ್ದ ಕಾರಣ ಅವ ಅವ್ಯಕ್ತನಲ್ಲ ಅಂತ ಹೇಳೋದು ಬಿಡ್ರಿ. ಇದು ತನ್ ಪ್ರಭು ಎಂಬುದಾಗಿರ್ತಕ್ಕಂಥ ಅದಕ್ಕೆ ಅರ್ಥ. ಆದ ಕಾರಣ ನಿತ್ಯ ಅವ್ಯಕ್ತನಾಗಿರ್ತಕ್ಕಂಥ ಪರಮಾತ್ಮ ಅವರ ಮೇಲೆ ಕಾರುಣ್ಯದಿಂದ ಕಣ್ಣಿಗೆ ಬಿದ್ದ ಎಂಬುದಾಗಿ ಹೇಳಿ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಪ್ರಮೇಯ. ಅದಕ್ಕೆ ನಾರಾಯಣ ಅಧ್ಯಾತ್ಮ ಇರ್ತಕ್ಕಂಥದ್ದು ಪರಮಾತ್ಮನ ಇಚ್ಛಾ ಅಚಿಂತ್ಯ ಈಶ್ವರ ಶಕ್ತಿ. ಪರಮಾತ್ಮನ ಇಚ್ಛಾ ಇಲ್ಲಂಗಿತ್ತು ಅಂದ್ರೆ ಅದು ಕಣ್ಣಿಗೆ ಬೀಳಕ್ಕೆ ಬಿಡಲಾರ್ದು, ಇದರಿಂದ ನೋಡ್ಲಕ್ ಬಿಡಲಾರ್ದು. ಪರಮಾತ್ಮನ ಇಚ್ಛೆ ಇದ್ದ ಕಾರಣ ಕಣ್ಣಿಗೆ ಬಿದ್ದ ಎಂಬುದಾಗಿ ಹೇಳಿ ಕದಾಚಿತ್ ಈಶ್ವರ. ಅದಕ್ಕೆ ಆಮೇಲೆ ಇನ್ನೊಂದ್ ಸಾರಿ ಏನಾಯ್ತು ಅಂದ್ರೆ 7ನೇ ಪ್ರಭು ಎಂಬುದಾಗಿರ್ತಕ್ಕಂಥದ್ದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಪದವಾಗಿರ್ತಕ್ಕಂಥದ್ದು. ಆಗ ಪರಮಾತ್ಮನ ಇರ್ತಕ್ಕಂಥ ಇನ್ನೊಂದ್ ಸಾರಿ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಅನೇಕ ಇಲ್ಲಿ ಪ್ರಭು ಇನ್ನೊಂದ್ ಸಾರಿ 15ನೇ ಶ್ಲೋಕದಲ್ಲಿ ನೋಡಿರಿ ಅಂದ್ರೆ ಪುನಃ ಸಮೀಕ್ಷ್ಯ ತಚ್ಚಮಂ ಜಗಾಮ ತತ್ಕರ ಗೃಹಂ ಪ್ರಭು ಸ್ವಭಕ್ತ ಪಶ್ಯತಾಂ ಪ್ರಕಾಶಯತೆ ಉರುಕ್ರಮ. ಇದು ಪರಮಾತ್ಮನ ಇರ್ತಕ್ಕಂಥ ಇನ್ನೊಂದ್ ಸಾರಿ ಅವಳು ಯಶೋಧಾವ ಇರ್ತಕ್ಕಂಥ ಅವಳು ಹಾಲು ಕೊಡ್ಬೇಕು ಎಂಬುದಾಗಿರ್ತಕ್ಕಂಥದ್ದು ಬೆಳೆ ವಿಶ್ವರೂಪ ಇರ್ತಕ್ಕಂಥದ್ದು ತೋರಿಸಿ ಇದು ಮಾಡಿದ. ಆಗ ಒಂದು ದಿನ ಏನಾಯ್ತು ಅಂದ್ರೆ ಮೊಸರು ಪಾತ್ರೆ ಇರ್ತಕ್ಕಂಥದ್ದು ಇಟ್ಟಿತ್ತು, ಅದನ್ನ ಒಡೆದ. ಅದನ್ನ ಬಡಿಯೋನೆ ಅವಳಿಗೆ ಸ್ವಲ್ಪ ಮನಸ್ಸಿಗೆ ಕಷ್ಟವಾಗಿರ್ತಕ್ಕಂಥದ್ದು ಬಂದು ಕೈಲಿ ಒಂದು ಕೋಲ್ ತಗೊಂಡು 14ನೇ ಶ್ಲೋಕ ಇವುಂಟು ವೀಕ್ಷತಾಂ ಸ್ವಮಾತರಂ ಜಗದ್ಗುರು ಸಹ ಪುಪ್ಳಿವೆ ಹಂಗಂತಂದ್ರೆ ಬೊಡಿಲಿಗೆ ಬಂದಳು. ಆಗ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಓಡಿದ, ಯಶೋಧಾವ ಇರ್ತಕ್ಕಂಥವ್ಳು ಓಡಿ ಓಡಿ ಹೋದಳು. ಆದ್ರೆ ಅವಳಿಂದ ಹಿಡಿಲಿಕ್ ಬಿಡಿಲ್ಲ. ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಇದರಲ್ಲಿ ತತ್ವ ಏನು ಅಂತ ಹೇಳ್ತಾನೆ. ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಸಿಕ್ಕಬೇಕು ಅಂದ್ರೆ ಅವನ ಡಿಸ್ಕ್ರಿಷನ್ ಹೊರತಾಗಿ ನಾವು ಹೋಗಿ ಹಿಡಿಲಿಕ್ ಬಿಡಲಾರ್ದು ಎಂಬ ತತ್ವವನ್ನು ತೋರಿಸ್ಬೇಕು ಎಂಬುದಕ್ಕೋಸ್ಕರವಾಗಿ ಏನ್ ಮಾಡಿದ, ಯಶೋಧಾವ ಇರ್ತಕ್ಕಂಥವಳು ಓಡಿ ಓಡಿ ಹೋದ್ರು. ಏನ್ ಓಡಿ ಹೋದ್ರು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ್ನ ಹಿಡಿಲಿಕ್ ಬಿಡಿಲ್ಲ. ದೊಡ್ಡ ದೊಡ್ಡ ಯೋಗಿಗಳು, ದೊಡ್ಡ ದೊಡ್ಡ ದೇವತೆಗಳ ಇರ್ತಕ್ಕಂಥವ್ರು ಹಿಡಿಲೇಬೇಕು ಅಂತ ಓಡಿರೆ ಅವರಿಂದವೇ ಆಲಯದ ವೇಳೆ ಯಶೋಧಾವ ಇರ್ತಕ್ಕಂಥದ್ದು ಖಂಡಿತ ಬಿಡಲಾರ್ದು. ಹಂಗೇಳ ವೇಳೆ ಇಲ್ಲಿ ನೋಡ್ರಿ ಪ್ರಭು ಸ್ವಭಕ್ತ ವಶ್ಯತಾಂ ಪ್ರಕಾಶಯತೆ ಗುರುಕ್ರಮ ಮುಖ್ಯ. ಆದ ಕಾರಣ ಅವ ಪರಮಾತ್ಮನ ಇರ್ತಕ್ಕಂಥ ಏನು ಅಂತಂದ್ರೆ ಸ್ವಭಕ್ತ ವಶ್ಯತಾಂ ತನ್ನ ಭಕ್ತರ ಇರ್ತಕ್ಕಂಥವರಿಗೆ ವಶ ಆಗುತ್ತಾನ ಎಂಬ ತೋರಿಸ್ಬೇಕು ಅಂತ ಹೇಳಿ ಯಶೋಧವ ಇರ್ತಕ್ಕಂಥವಳು ಭಕ್ತರು. ಅದಕ್ಕೋಸ್ಕರ ಪರಮಾತ್ಮನ ಇರ್ತಕ್ಕಂಥವ ಸಿಕ್ಕಿದ್ದಂಗ ಮಾಡಿದ ಎಂಬುದ ಇರ್ತಕ್ಕಂಥದ್ದು. ಅದಕ್ಕೆ ಆಮೇಲೆ ಯಶೋಧವ ಇರ್ತಕ್ಕಂಥವಳು ನೋಡಿರು ಇನ್ನು ಈ ಕೂಸ ಇರ್ತಕ್ಕಂಥದನ್ನ ಇಲ್ಲಿ ಆಟ ಆಡ್ಲಕ್ ಬಿಟ್ರೆ ಇದೇ ಮಾದಿರಿ ಒಂದೊಂದನ್ನು ಏನಾರು ಬಡಿತಾ ಬರೋದು ಅಂತ ಹೇಳಿ ಅವಳು ಬಂದು ಒಂದು ಹಗ್ಗ, ಇಲ್ಲಿ ತಾನೆ ದಾಮೋದರ ಅಂಬದಕ್ಕೆ ನಮಗೆ ಅರ್ಥ ಬರ ಹೋಗುತ್ತೆ. ದಾಮಹ ಉದರಂ, ಉದರಂ ಅಂದ್ರೆ ಹೊಟ್ಟೆ ಅಲ್ಲಿ ಇರ್ತಕ್ಕಂಥದ್ದು. ಆಗ ಸದಾ ವಿಮುಕ್ತ ಈಶ್ವರಂ ಹಂಗಿರ್ತಕ್ಕಂಥದನ್ನ ಯದೈವ ದಾಮ ಗೋಪಿಕಾ ತತ್ಪುರಃ ತಂ ಪ್ರತಿ. ಆಗ ಯಶೋಧ ಇರ್ತಕ್ಕಂಥವಳು ಕೈಲಿ ಒಂದು ಹಗ್ಗವ ಇರ್ತಕ್ಕಂಥದ್ದು ತಗೊಂಡು ಒಂದು ಇದಕ್ಕೆ ಕಟ್ಟಿ ಹಾಕೋಡಣ ಎಂಬುದಾಗಿ ಆ ಕಾಲದಲ್ಲಿ ಒರಳು ಅಂತಾರೆ, ಅದು ಬನಿಕೆಯಲ್ಲಿ ಕುಟ್ಟಾರಲ್ಲ ಅದಕ್ಕೆ ಕಟ್ಟುಡಣ ಎಂಬುದಾಗಿ ತಗೊಂಡು ಒಂದು ಹಗ್ಗವನ್ನು ತಗೊಂಡು ಬಂದರು. ಆದ್ರೆ ಅದನ್ನ ಹಗ್ಗವ ಇರ್ತಕ್ಕಂಥದ್ದು ಸ್ವಲ್ಪ ಒಂದು 2 ಇಂಚು ಕಮ್ಮಿ ಆಯ್ತು, ಕಟ್ಲಕ್ ಬಿಟ್ಟಿಲ್ಲ. ಆಗ ನೆಕ್ಸ್ಟ್ ಶ್ಲೋಕ ನೋಡ್ರಿ, ಸಮಸ್ತ ಧಾಮ ಸಂಚಯ ಅಂದ್ರೆ ಅಲ್ಲಿರ್ತಕ್ಕಂಥ ಗೋಕುಲದಲ್ಲಿರ್ತಕ್ಕಂಥ ಎಲ್ಲಾ ಹಗ್ಗವ ಇರ್ತಕ್ಕಂಥದ್ದು ತಗೊಂಡ್ಬಂದ್ರು. ಆಗ್ಲೂ ಕಟ್ಲಕ್ ಬಿಡಿಲ್ಲ. ಇದಕ್ಕೆ ಅವನ್ನ ಕಟ್ಟಬೇಕು ಅಂತಂದ್ರೆ ಅವ ಕಟ್ಟಿನ್ಬೇಕು ಹೊರತಾಗಿ ನಮ್ಮಿಂದ ಕಟ್ಲಕ್ ಬಿಡಿಲಾರ್ದು ಅಂತ ಅರ್ಥ. ಬದ್ಧಕೋ ಬಹುಪಾಶೇನ ಬಹುಪಾಶಾಸ್ತ್ರ ಮೋಚಿಕ. ಒಂದೊಂದು ಶ್ಲೋಕವು ಒಂದೊಂದು ಅನುವ್ಯಾಖ್ಯಾನದ ಹೇಳ್ತಕ್ಕಂಥದ್ದನ್ನ ಇಟ್ಟುಂಟು ಇಲ್ಲಿ ನೋಡ್ಬೇಕು. ಆದ ಕಾರಣ ಯಯೋ ಅಂದ್ರೆ ಏನು ಅವಳ ಕಟ್ಲಲ್ಲ. ಆಗ ಎಷ್ಟು ಹಗ್ಗ ತಂದ್ರು ಬಿಡಿಲ್ಲ. ಆಗ ಅಬದ್ಧ ಎದಕ್ಕಂದ್ರೆ ಅಬಂಧ ಯೋಗ್ಯತಾಂ ಪ್ರಭು ಪ್ರದರ್ಶಯ ಲೀಲಯ ಪುನಃ. ಆದ ಕಾರಣ
ನೀ ಏನ್ ಮಾಡಿರು ನನ್ನ ಕಟ್ಲಕ್ ಬಿಲಾರ್ದು ಎಂಬುದಾಗಿರ್ತಕ್ಕಂಥ ಅದನ್ನ ಪರಮಾತ್ಮನ ಇರ್ತಕ್ಕಂಥ ತೋರಿಸಿದ. ಆಗ ಏನಾಯ್ತು ಅಂದ್ರೆ ಸುತಸ್ಯ ಮಾತೃವಶ್ಯತಾಂ ಪ್ರದರ್ಶ್ಯ ಧರ್ಮಮೇಶ್ವರ. ಆದ್ರೆ ಒಂದು ಮಗನ ಇರ್ತಕ್ಕಂಥ ತಾಯಿ ಕಟ್ಟುಪಟ್ಟಮ ಎಂಬುದಾಗಿರ್ತಕ್ಕಂಥದ್ದು ತೋರಿಸ್ಬೇಕು, ಧರ್ಮ ಇರ್ತಕ್ಕಂಥದ್ದು ಲೋಕಕ್ಕೆ ತಿಳಿಬೇಕು ಎಂಬುದಕ್ಕೋಸ್ಕರವಾಗಿ ಪರಮಾತ್ಮನ ಇರ್ತಕ್ಕಂಥ ಹಗ್ಗದಿಂದ ಪರಮಾತ್ಮನ ಇರ್ತಕ್ಕಂಥ ಹಗ್ಗದಿಂದ ಕಟ್ಟಿದ್ದಂಗ ಆಯ್ತು. ಈ ಪ್ರಕಾರವಾಗಿ ಆಗ ಕಟ್ಟಿದ್ದಾದ್ಮೇಲೆ ಅವಳು ಹುಟ್ಟೋದ್ರು. ಆಗ ಪರಮಾತ್ಮ ಒಂದು ದೊಡ್ಡ ವಿಷಯ ಏಕೆಂದ್ರೆ ಒಂದೊಂದು ಪರಮಾತ್ಮನ ಕ್ರೀಡಾವ ಇರ್ತಕ್ಕಂಥದ್ದು ಅನೇಕ ದೇವತೆಗಳಿಗೆ ಅನುಗ್ರಹ, ಅನೇಕ ಅಸುರರಿಗೆ ಸಂಹಾರ ಆಗತಕ್ಕಂಥದ್ದು. ಪರಮಾತ್ಮನ ಹೊಟ್ಟೆಯಲ್ಲಿ ಈಗ ಬಂದು ಹಗ್ಗ ಕಟ್ಟಿಟ್ಟದೆ, ಒಂದು ವರಳ ಇರ್ತಕ್ಕಂಥದ್ದಿದೆ. ಅದನ್ನ ಹಗ್ಗದ ಕೂಡ ಪರಮಾತ್ಮ ಹೊರಟ. ಆ ವರುಳು ಬಂದು ಅದ್ರ ಹಿಂದೆಯೇ ಜರುಗಿ ಬರ್ತಾ ಇದೆ. ಬರೋ ವೇಳೆ ಅಲ್ಲಿ 2 ವೃಕ್ಷ ಇತ್ತು. ಪುರಾ ಧ್ವನಿಶ್ಚ ತಥಾಪಿ ಕೂತನ ಸಮನ್ವಿತೌ ಅನೋಕ್ಷ ಸಂಯುತೌ ತಪಃ ಪ್ರಚಕ್ರುಹು ಶಿವಂ ಪತಿ ತಯೋಹೋ ವರಂ ಅವಧ್ಯತ ಚತುರ್ಷು ಪ್ರಯೋಜಿತ. ಅದಕ್ಕೆ ಏನಂತಂದ್ರೆ ಮೊದಲು 2 ಅಸುರರ ಇರ್ತಕ್ಕಂಥವ್ರು ದುನೀಚಮು ಎಂಬುದ ಇರ್ತಕ್ಕಂಥವ್ರು. ಅವರು ಬಂದು ಪೂತನ ಶಕಟಾಸುರ ಇವರು ಕೂಡ ಎಲ್ಲ ಸೇರ್ಕೊಂಡು ಇವರೆಲ್ಲ ಒಟ್ಟಿಗೆ ತಪಸ್ಸ ಇರ್ತಕ್ಕಂಥದ್ದು ಮಾಡಿರು. ಯಾರಿಗೆ? ಪಾರ್ವತಿಗೆ ತಪಸ್ವ ಇರ್ತಕ್ಕಂಥದ್ದು ಮಾಡಿ ಅದರಿಂದ ವಧವ ಇರ್ತಕ್ಕಂಥದ್ದು ಪಡೆದರು. ಹಾಗಂದ್ರೆ ಪಾರ್ವತಿ ಕಡಿಮೆ ಇರ್ತಕ್ಕಂಥವ್ರು ಯಾರು ಅವರ ಸಂಹಾರವ ಇರ್ತಕ್ಕಂಥದ್ದು ಮಾಡಕ್ ಮುಗಿಲಾರ್ದು. ಆದ ಕಾರಣ ಧ್ವನಿ, ಚಮು, ಪೂತನ ಮತ್ತು ಶಕಟಾಸುರನ ಇರ್ತಕ್ಕಂಥವ ಎಲ್ಲ ಪಾರ್ವತಿ ಬಂದು ಅನುಗ್ರಹ ಇರ್ತಕ್ಕಂಥದ್ದು ಪಡೆಕೊಂಡು ಬಂದವರು. ಈ ತೃಣಾವರ್ತನ ಇರ್ತಕ್ಕಂಥವ ಅದೇ ಪ್ರಕಾರವಾಗಿ ಶಿವನ ಕುರಿತು ತಪಸ್ಸು ಮಾಡಿದ. ಅವನಿಗೂ ಪರಮಾತ್ಮನ ಇರ್ತಕ್ಕಂಥ ಅನುಗ್ರಹ, ಶಿವ ಅನುಗ್ರಹ ಮಾಡಿದ. ಇವರೆಲ್ಲಾರನು ಪರಮಾತ್ಮನ ಇರ್ತಕ್ಕಂಥ ಮಾಡಿದ. ಈಗ ನಮಗೆ ಇಲ್ಲಿ ಬಂದಿರ್ತಕ್ಕಂಥದ್ದು ಧ್ವನಿ ಜಮುಕ್ಷತವು ತರು ಸಮಾಸೃತವು ನಿಬಿಡ್ತವು. ಎಲ್ಲಿ 2 ಅರ್ಜುನ ವೃಕ್ಷವ ಇರ್ತಕ್ಕಂಥದ್ದು ನಿಂತಿದ್ದು. ಆ ಇವರಿಬ್ಬರು ಏನ್ ಮಾಡಿರು ಅಂತಂದ್ರೆ ಈ ಧ್ವನಿ ಇಬ್ಬರು ಈ ಅರ್ಜುನ ವೃಕ್ಷದೊಳಗೆ ಕೂತಂಡ್ರು. ಕೂತಂಡು ಏನಂತಂದ್ರೆ ಅದರೊಳಗೆ ಇದ್ರು. ಅದು ಕೂತಂಡ ಕಾರಣ ಏನಂತಂದ್ರೆ ಆ 2 ಅರ್ಜುನ ವೃಕ್ಷ ಯಾರು ಹಾಗಂತ ಮೊದಲು ನೋಡ್ಬೇಕು. ಆ 2 ಅರ್ಜುನ ವೃಕ್ಷ ಯಾರು? ಆ 2 ಅರ್ಜುನ ವೃಕ್ಷದಲ್ಲಿ ಈ 2 ದೈತ್ಯರ ಇರ್ತಕ್ಕಂಥವ್ರು ಹೋಗಿ ಕೂತಂಡ್ರಲ್ಲ. ಈ ಅರ್ಜುನ ವೃಕ್ಷವ ಇರ್ತಕ್ಕಂಥದ್ದು ಒಳ್ಳೆ ಟಾಲ್ ಇರ್ತಕ್ಕಂಥದ್ದು. ಅದು ಯಾರು ಅಂತಂದ್ರೆ ಕುಬೇರ್ ಪುರಾಹಿ ನಾರದಾಂತಿಕೆ ದಿಗಂಬರು ಶಶಾಪ ಸಹ ಹಂಗೆಂತಂಬದು. ಏನಂದ್ರೆ ಕುಬೇರನ್ ಮಕ್ಕಳ ಇರ್ತಕ್ಕಂಥವ್ರು. ಹಣ ಇದ್ರೆ ಮುಂಚೆ ಜಾಗ್ರತೆ ಇರ್ಬೇಕು, ನಮಗೆ ಮೈ ಮರ್ತೋಗುತ್ತೆ. ಆ ಪ್ರಕಾರವಾಗಿ ಕುಬೇರನ್ ಮಕ್ಕಳ ಇರ್ತಕ್ಕಂಥವ್ರು ನಾರದರ ಬರೋ ವೇಳೆ ಅವ್ರನ್ನ ಅವಮಾನವ ಇರ್ತಕ್ಕಂಥದ್ದು ಮಾಡಿರು. ಆದ್ರಿಂದ ನಾರದರ ಇರ್ತಕ್ಕಂಥವ್ರು ಶಾಪ ಕೊಟ್ಟು ನೀವಿಬ್ರು ವೃಕ್ಷವಾಗಿ ಹೋಗ್ರಿಪ್ಪ ಹಂಗಂತ ಹೇಳಿರು. ಆ 2 ವೃಕ್ಷವ ಇರ್ತಕ್ಕಂಥದ್ದು ಕುಬೇರನ್ ಮಕ್ಕಳ ಇರ್ತಕ್ಕಂಥವ್ರು ನಳಗೂಬ ಮಣಿತಿರಿಬ ಎಂಬುದಾಗಿರ್ತಕ್ಕಂಥ 2 ಮಕ್ಕಳ ಇರ್ತಕ್ಕಂಥವ್ರು. ಈಗ ಯೋಚನೆ ಮಾಡಿ ನೋಡ್ರಿ, ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಹಗ್ಗ ಕಟ್ಟಿಟ್ಟು ದಾಮೋದರನ ಇರ್ತಕ್ಕಂಥವ್ ಹೋಗ್ತಾ ಇದ್ದಾನ. ಹಿಂದೆ ವರಳ ಇರ್ತಕ್ಕಂಥದ್ದು ಬಟ್ಟೆ ಆ 2 ಹಗ್ಗವ 2 ಗಿಡ ನಿಂತಿದೆ. ಅದರ ನಡುಲಿ ಬಂದು ಇದು ಹೋಗ ವೇಳೆ ಆಗಿದು ವರಳ ಇರ್ತಕ್ಕಂಥದ್ದು ತಾಕಿ ಆ 2 ಇದು ಗಿಡವ ಇರ್ತಕ್ಕಂಥದ್ದು 2 ಬಿತ್ತು ಕೆಳಗೆ. ಆ ಗಿಡ ಬಿಡೋನು ಏಕೆ ಅಂದ್ರೆ ಆ ಚಮು ನುನಿ ಎಂಬುದಾಗಿರ್ತಕ್ಕಂಥ ಅಸುರರ ಇರ್ತಕ್ಕಂಥವ್ರು ಅದರೊಳಗೆ ಕೂತಿಟ್ಟಿರ್ತಕ್ಕಂಥವ್ರು ಸಂಹಾರ ಆಯ್ತು. ಇವರಿಗೆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಅವನೊಂದು ಸ್ಪರ್ಶ ಆದ ಕಾರಣ ಇವರಿಬ್ರು ಒಳ್ಳೆಯವರು, ತುಂಬಾ ಪಶ್ಚಾತ್ತಾಪ ಪಟ್ರು. ಅವರಿಗೆ ಬಂದು ಆ ನಾರದರ ಶಾಪ ಇರ್ತಕ್ಕಂಥದ್ರಿಂದ ಬಿಡುಗಡೆ ಆಗಿ ಆ ವೃಕ್ಷ ಜನ್ಮ ಇರ್ತಕ್ಕಂಥದ್ದು ಹೋಯ್ತು. ಹೋಗಿ ಅವರಿಗೆ ಬಂದು ಆ ದೇವತಾ ಸ್ವರೂಪ ಇರ್ತಕ್ಕಂಥದ್ದು ತಥೋಹಿ ನಿಜಾಂ ತನುಂ ಹರೇಹೇ ಪ್ರಸಾದತಃ ಶುಭೌ ಅವಾಪತು ಸ್ತುತಿಂ ವಿಭೋಹೋ ವಿದಾಯ ಜಗ್ಮಗೃಹ. ಇದೆಲ್ಲ ಭಾಗವತ ಇತರ ಪುರಾಣದಲ್ಲಿ ಡೀಟೈಲ್ಡ್ ಹೇಳಿರ್ತಕ್ಕಂಥದ್ದು. ಆಚಾರ್ಯರು ಮತ್ತೆ ಇದರಲ್ಲಿ ಒಂದೊಂದು ಶ್ಲೋಕದಲ್ಲಿ ಇದನ್ನ ಕವರ್ ಮಾಡ್ತಾರೆ. ವೃತ್ತಾಂತ ಇರ್ತಕ್ಕಂಥದ್ದು ಅದಲ್ಲಿ ನಳಗೂಬ ಮಣಿಗುರುವರ ಇರ್ತಕ್ಕಂಥವ್ರು ತಮಗೆ ಒರಿಜಿನಲ್ ದೇಹವ ಇರ್ತಕ್ಕಂಥದ್ದು ಬಂತು. ಕುಬೇರನ್ ಮಕ್ಕಳ ಇರ್ತಕ್ಕಂಥದ್ದು ಬಂದು ಅವ್ರ ಕೃಷ್ಣ ಪರಮಾತ್ಮನ ಸ್ತೋತ್ರ ಮಾಡಿದ್ದು ನಾವು 1 ನಿಮಿಷ ಚೆಂದಾಗಿ ತಿಳ್ಕಬೇಕು. ಏನ್ ಮಾಡಿರು? ಏಕೆಂದ್ರೆ ಕಷ್ಟದಲ್ಲಿದ್ರು. ಏನು ವೃಕ್ಷ ಜನ್ಮ ಇತ್ತು, ವೃಕ್ಷ ಜನ್ಮ ಹೋಗಿ ಮರವ ಇರ್ತಕ್ಕಂಥವ್ರು ಈಗ ಮನುಷ್ಯರಾಗಿ ದೇವತಾ ಶರೀರವ ಇರ್ತಕ್ಕಂಥದ್ದು ಬರೋಣೆ ಅವ್ರು ಹೇಳ್ತಾರೆ ಕೃಷ್ಣ ಕೃಷ್ಣ ಮಹಾಯೋಗಿನ್ನೇ
ತ್ವಮಾದ್ಯಃ ಪುರುಷಪರಃ ವ್ಯಕ್ತಾವ್ಯಕ್ತಮಿದಂ ವಿಶ್ವಂ ರೂಪಂ ತೇ ಬ್ರಾಹ್ಮಣಾಃ ವಿದುಃ. ಹಾಗೆ ಅಂತೇಳಿ ನರಗುಂಬ ಬಣಿಕಿರುವರು ಇಬ್ಬರು ಸ್ತೋತ್ರ ಮಾಡ್ತಕ್ಕಂಥದ್ದು ಒಳ್ಳೆ ಶ್ಲೋಕ. ತ್ವಮೇಕಃ ಸರ್ವಭೂತಾನಾಂ ದೇಹ ದೇಹ ದೇಹಾತ್ಮ ಇಂದ್ರಿಯೇಶ್ವರಃ ತ್ವಮೇವ ಕಾಲೋ ಭಗವಾನ್ ವಿಷ್ಣುರವ್ಯಯಃ ಈಶ್ವರಃ ತ್ವಂ ಮಹಾನ್ ಪ್ರಕೃತಿ ಸೂಕ್ಷ್ಮ ರಜಃ ಶಬ್ದತಮೋ ಬದಿ ತ್ವಮೇವ ಪುರುಷಃ ಅಧ್ಯಕ್ಷಃ ಸರ್ವಕ್ಷೇತ್ರ ಕಾರಚಿತ್ ಎಂಬುದಾಗಿ ಅನೇಕ ವಿಧವಾಗಿರ್ತಕ್ಕಂಥದ್ದು ಹೇಳ್ತಾರೆ. ಹೇಳ್ಬಿಟ್ಟು ಇನ್ಮೇಲೆ ಅವರು ಹೇಳ್ತಾರೆ ನಮ್ಮ ಮಾತು ಹೆಂಗಿರ್ಬೇಕು ಅಂದ್ರೆ ಬಾಣಿ ಗುಣಾನುಕಥನೆ. ಇನ್ಮೇಲೆ ನಾವು ಮಾತಾಡ್ರೆ ಇದನ್ನ ನಾವು ಚಂದಾಗಿ ತಿಳ್ಕೊಬೇಕು. ಬಾಣಿ ಗುಣಾನುಕಥನೆ. ಇನ್ಮೇಲೆ ನಮ್ಮ ಮಾತಾ ಇರ್ತಕ್ಕಂಥದ್ದು ಹೆಂಗಿರ್ಬೇಕು ಅಂದ್ರೆ ಪರಮಾತ್ಮ ನಿನ್ನ ಅನಂತ ಗುಣಗಳಾಗಿರ್ತಕ್ಕಂಥದ್ದನ್ನ ನಮಗೆ ತಿಳಿದ ಬರೀಲು ಶಾಸ್ತ್ರದಲ್ಲಿ ಓದಿ ಅದನ್ನ ಪ್ರವಚನ ಮಾಡ್ತಕ್ಕಂಥದ್ದಲ್ಲಿ ನಮ್ಮ ವಾಣಿ ನಮ್ಮ ಮಾತಾ ಇರ್ತಕ್ಕಂಥದ್ದಿರಲಿ. ಶ್ರವಣವು ಗತಾಯ ನಿನ್ನ ಕಥೆಗಳಾಗಿರ್ತಕ್ಕಂಥದ್ದು ನೀನು ಸಾಮರ್ಥ್ಯವಾಗಿರ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಅನೇಕ ಸ್ಥಳದಲ್ಲಿ ಆಚಾರ್ಯರಾಗಿರ್ತಕ್ಕಂಥವ್ರು ಸರ್ವ ಮೂಲಕ ಹೇಳಿದ್ದಾರೆ. ಅದನ್ನ ಯಾವಾಗಲೂ ಕೇಳ್ತಕ್ಕಂಥ ಭಾಗ್ಯವಾಗಿರ್ತಕ್ಕಂಥದ್ದು ಇರ್ಲಿ ನಮಗೆ. ಹಸ್ತೌಚ ಕರ್ಮಸು ಯಾವಾಗಲೂ ನಮ್ಮ ಕೈಗಳಾಗಿರ್ತಕ್ಕಂಥದ್ದು ನಿನಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಇರ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ಇತ್ಯಾದಿಗಳು ಯಾವಾಗಲೂ ಇರ್ಲಿ. ಮನಃ ತವ ಪಾದಯೋಹೋ ನಃ ನಮ್ಮ ಮನಸ್ಸ ಇರ್ತಕ್ಕಂಥದ್ದು ಯಾವಾಗಲೂ ಪರಮಾತ್ಮ ನಿನ್ನ ಪಾದವ ಇರ್ತಕ್ಕಂಥದ್ದಲ್ಲಿ. ಸ್ಮೃತ್ಯಾಂ ಶಿರಸ್ತವ ಶಿರ ನಿವಾಸ ಜಗತ್ ಪ್ರಣಾಮಿ ನಮ್ಮ ಶಿರಸ ಇರ್ತಕ್ಕಂಥದ್ದು ತಲೆಯ ಇರ್ತಕ್ಕಂಥದ್ದು ಯಾವಾಗಲೂ ಬಗ್ಗೆ ನಿಮಗೆ ಸಾಷ್ಟಾಂಗ ನಮಸ್ಕಾರವ ಇರ್ತಕ್ಕಂಥದ್ದು ಮಾಡಿ. ದೃಷ್ಟಿ ಸತಾಂ ದರ್ಶನೆ ಅಸ್ತು ಭವತ್ ತನು ಯಾವಾಗಲೂ ನಮ್ಮ ದೃಷ್ಟಿಯ ಇರ್ತಕ್ಕಂಥದ್ದು ಪರಮಾತ್ಮ ಯಾವಾಗಲೂ ನಿನ್ನ ಭಕ್ತರ ಇರ್ತಕ್ಕಂಥ ಅವರ ಮೇಲೆ ಇರ್ಲಿ, ಅವರ ಅನುಗ್ರಹ ಇರ್ತಕ್ಕಂಥದ್ದು ಆಗ್ಲಿ ಅಂತ ಹೇಳಿ ಆ ನೆಲಕೂ ಬ್ರಹ್ಮಣಿ ಕ್ರಿಯು ಮೋಚಯಿತ್ವಾಚ ಶಾಪತಃ ವಾಸುದೇವ ಅತ ಗೋಪಾಲೈ ವಿಸ್ಮಿತೈ ಅಭಿವೀಕ್ಷಿತ. ಅವರಿಬ್ಬರು ಎರಡು ವೃಕ್ಷವಾಗಿರ್ತಕ್ಕಂಥದ್ದು ಕಾಣೆ ಅದು ಕಳೆ ಬಿತ್ತು. ಆ ವೃಕ್ಷದಿಂದ ಎರಡು ಅಸುರ ಇರ್ತಕ್ಕಂಥ ಅವ್ರ ಸಂಹಾರ ಆಯ್ತು. ಅದರಿಂದ ದೇವತಾ ಇರ್ತಕ್ಕಂಥ ಅವರಿಬ್ಬರು ಬಂದ್ರು. ಇದನ್ನ ಎಲ್ಲ ಅಲ್ಲಿರ್ತಕ್ಕಂಥ ಗೋಪಾಲಕರ ಇರ್ತಕ್ಕಂಥ ಅವ್ರನ್ನ ನೋಡಿ ಬಹಳ ಸಂತೋಷವಾಗಿರ್ತಕ್ಕಂಥದ್ದು ಪಟ್ರು ಎಂಬುದಾಗಿ ನಳಕುಂಬ ಬಿಗುರು ವೃತ್ತಾಂತವಾಗಿರ್ತಕ್ಕಂಥದ್ದನ್ನ ಹೇಳ್ತಾರೆ. ಅದಕ್ಕೆ ಆಮೇಲೆ ನಿಮಗೆ ಬಂದು ಬರ್ಬೇಕಾಗಿರ್ತಕ್ಕಂಥದ್ದು ನಿಮಗೆ 30ನೇ ಶ್ಲೋಕ ಇರ್ತಕ್ಕಂಥದ್ದಕ್ಕೆ ಪುಟಗಣ 30ನೇ ಶ್ಲೋಕದಲ್ಲಿ ಏನಂತಂದ್ರೆ ಈಗ ಒಬ್ಬೊಬ್ಬರು ಆ ಕಂಶ ಕಳಿಸಿರ್ತಕ್ಕಂಥ ಅಸುರ ಇರ್ತಕ್ಕಂಥವ್ರು ಒಂದೊಂದು ರೂಪ ಇರ್ತಕ್ಕಂಥದ್ದು ತಗೊಂಡ್ಬಿಡ್ತಾರೆ. ಮೊದಲು ಬಂದು ವತ್ಸಾಸುರ ಎಂಬುದಾಗಿರ್ತಕ್ಕಂಥದ್ದು. ವತ್ಸ ಅಂತಂದ್ರೆ ಕಾಫ್ ಅರ್ಥ ಹಂಗಿರ್ತಕ್ಕಂಥದ್ದು. ಆ ರೂಪದಲ್ಲಿ ಬಂದು ಅವ ಚಿಕ್ಕ ಕಾಫ ಇರ್ತಕ್ಕಂಥದ್ದು ಬಂದ ಅವನ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಅವನ ತಿಳಗಂಡು ಅವನ ಬಂದು ವತ್ಸಾಸುರನ ಇರ್ತಕ್ಕಂಥ ಅವನ ತೂಕಿ ಒಂದು ಗಿಡದ ಮೇಲೆ ಹಾಕಿದ. ಹೇಗೆ ದೈತ್ಯಂ ಸಹ ವತ್ಸಸುತ ಪ್ರಮೇಯ ಪ್ರಯುಕ್ಯ ಕಂಸಾನುಗಂ ಹರವರಾತ್ ಅವನಿಗೆ ರುದ್ರದೇವರ ವರವ ಇರ್ತಕ್ಕಂಥದ್ದಿತ್ತು. ಆದ ಕಾರಣ ಅವ ಪರಮಾತ್ಮ ಇಲ್ಲಿ ಯಾಕೆ ರುದ್ರದೇವರ ವರ, ಪಾರ್ವತಿ ವರ, ಸುಬ್ರಹ್ಮಣ್ಯರ ವರ, ವಿನಾಯಕರ ವರ ಎಲ್ಲ ಅಂತ ಬರ ಹೋಗುತ್ತೆ. ಇದಕ್ಕೆ ಆಚಾರ್ಯರು ಯಾಕೆ ಹೇಳ್ತಾರೆ ಅಂದ್ರೆ ಪರಮಾತ್ಮನ ಇರ್ತಕ್ಕಂಥ ಇವರಿಗಿಂತ ಎಷ್ಟೋ ಕೋಟಿ ಮೇಲೆ ಇರ್ತಕ್ಕಂಥ ಕೃಷ್ಣ ಪರಮಾತ್ಮ. ಆದ ಕಾರಣ ಈ ವರವ ಇರ್ತಕ್ಕಂಥದ್ದಕ್ಕೂ ಅವನಿಗೂ ಯಾವ ಸಂಬಂಧವಾಗಿರ್ತಕ್ಕಂಥದ್ದಿಲ್ಲ. ಹರಿ ಸರ್ವೋತ್ತಮ ಎಂಬುದಾಗಿರ್ತಕ್ಕಂಥದ್ದು ತಿಳ್ಕಬೇಕು ಎಂಬುದಕ್ಕೋಸ್ಕರವಾಗಿ ಹೇಳ್ತಾರೆ. ಆದ ಕಾರಣ ರುದ್ರದೇವರನ್ನ ಕಡಿಮೆ ಮಾಡಿರುವಂತ ಅರ್ಥ ಅಲ್ಲ. ರುದ್ರದೇವರ ಇರ್ತಕ್ಕಂಥವ್ರು ದೇವರಿಗಿಂತ ಕಡಿಮೆ ಆಗ್ತಕ್ಕಂಥವ್ರು. ಇದ್ರಲ್ಲಿ ಒಂದೇ ಒಂದು ಪ್ರಮೇಯ ನಿಮಗೆ ಹೇಳ್ತಾನೆ. ಒಂದು ವಾದರಾಜ ಸ್ವಾಮಿಗಳು ಮಾಡಿರ್ತಕ್ಕಂಥ ಗ್ರಂಥವಾಗಿರ್ತಕ್ಕಂಥದ್ದಲ್ಲಿ 3 ಪುಸ್ತಕ ನಾನೇ ಬರದಲ್ಲಿ ನೋಡಿರಿ ಅಂತಂದ್ರೆ ಅದಲ್ಲಿ ಒಂದು ಹೇಳ್ತಾರೆ ರುದ್ರದೇವರ ಇರ್ತಕ್ಕಂಥವರು ನೀ ವಿಷ್ಣುಗಿಂತ ಕಡಿಮೆ ಅಂತ ಹೇಳ್ತಕ್ಕಂಥ ಅವಳೆ ಎಷ್ಟು ಸಂತೋಷ ಆಗೋದು. ರುದ್ರದೇವರ ಇರ್ತಕ್ಕಂಥ ಅವ್ರ ಮಹಿಮೆ ಹೇಳಾವಳೆ ಎಷ್ಟು ಸಂತೋಷ ಆಗೋದು ಅಂದ್ರೆ ನಮ್ಮ ರುದ್ರದೇವರ ಇರ್ತಕ್ಕಂಥವ್ರು ವಿಷ್ಣುಗಿಂತ ನೀ ಕಡಿಮೆ ಅಂತ ಹೇಳಾವಳೆ ಎಷ್ಟು ಸಂತೋಷವೋ ಅಷ್ಟು ಸಂತೋಷ ಅವ್ರ ಗುಣಗಳನ್ನ ವರ್ಣನೆ ಮಾಡಾವಳೆ ಆಗ್ಲಾರ್ದು. ಅಂತ ವೈಷ್ಣವರ ಇರ್ತಕ್ಕಂಥವ್ರು ನಮ್ಮ ರುದ್ರದೇವರು ಎಂಬುದಾಗಿ ಹೇಳ್ತಾರೆ. ಇದನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಇದು ಚಂದಾಗಿ ತಿಳ್ಕೊಬೇಕು. ಆ ವತ್ಸಾಸುರನ ಸಂಹಾರವ ಇರ್ತಕ್ಕಂಥದ್ದಾಯ್ತು. ಅದಕ್ಕೆ ಆಮೇಲೆ 31ನೇ ಶ್ಲೋಕ ಇರ್ತಕ್ಕಂಥದ್ರಲ್ಲಿ ಬಕಪಕ್ಷಿ ಹಂಗಂತಂದ್ರೆ ಕ್ರೇನ್ ಅರ್ಥ, ಕೊಕ್ಕು ಅಂತ ಹೇಳರು. ಆ ಕ್ರೇನ್ ರೂಪದಲ್ಲಿ ಅವ ಒಂದು
ಸ್ಕಂದ ಪ್ರಸಾದ ಕವಚ ಪದ ಪ್ರಸಾದ ಕವಚ ಸಹ ಮುಖೇ ಚಕಾರ ಗೋವಿಂದಂ ಅಗ್ನಿಮತ್ ಅಮುಂ ಪ್ರಜದಂತ ಮುಚ್ಚೈ. ಅವ ಒಂದು ಈ ಕೊಕ್ಕು ರೂಪದಲ್ಲಿ ಕ್ರೇನ್ ರೂಪವಾಗಿರ್ತಕ್ಕಂಥದ್ದು ಬಂದು ಕೃಷ್ಣ ಪರಮಾತ್ಮನ ಇರ್ತಾರೆ. ಸುಬ್ರಹ್ಮಣ್ಯ ದೇವರ ಬರಪಡದವನಾಗಿರ್ತಕ್ಕಂಥವ ಕೃಷ್ಣನ ಬಂದು ಹಂಗೆ ಬಂದು ಬಾಯಿ ತೆರ್ಕೊಂಡು ನುಂಗ್ತಾನ. ಆ ಕೂಚ ಇರ್ತಕ್ಕಂಥ ಅದನ್ನ ನುಂಗೋಣ ಒಳಗೆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಅಲ್ಲಿ ಅಗ್ನಿಯಂಗಾಗಿ ಒಂದು ಆಗ್ತಾನ. ಅದರಿಂದ ಅವನಿಂದ ಏನಾಗುತ್ತೆ ಅದರ ಕಳೆವು ಉಗುಳಂಗ್ ಮಾಡ್ತಾನ. ಆಗ ಬಂದು ಅವರು ಅಲ್ಲಿಂದ ಹೊರಗೆ ಬಂದಿರ್ತಾರೆ. ಆಗ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವನ ಅವನ ಇರ್ತಕ್ಕಂಥವನ್ನ ಹಿಡಗಂಡು ಅವನ ಮೂಗ ಇರ್ತಕ್ಕಂಥ ಅದನ್ನ ಎರಡಾಗಿ ಕತ್ತರಿಸಿ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ್ರು ನೋಡಿದ್ರೆ ತುಂಡದ್ವಯಂ ಯದುಪತಿ ಕರ ಪಲ್ಲವಾಭ್ಯಾಂ ಸಂಗೃಹ್ಯ ಚಾಸು ವಿದಧಾರಚೆ ಪಕ್ಷಿ ದೈತ್ಯಂ. ಆ ಪಕ್ಷಿ ರೂಪದಲ್ಲಿ ಬಂದಿರ್ತಕ್ಕಂಥ ದೈತ್ಯನ ಇರ್ತಕ್ಕಂಥವನ್ನ ಹಿಡಿದು ಅವನ ಮೂಗಿನ ಹಿಡಿದು ಈ ಪಾರ್ಶ್ವ ಮೇಲೆ ಅಡುಗೆ ಮಾಡಿ ಅವನ್ನ ಸಂಹಾರವಾಗಿರ್ತಕ್ಕಂಥದ್ದು ಮಾಡ್ತಾರೆ ಎಂಬುದಾಗಿರ್ತಕ್ಕಂಥದ್ದು ಅಲ್ಲಿ ಬರ್ತಕ್ಕಂಥ ಬಕಪಕ್ಷಿ ರೂಪದಲ್ಲಿ ಬಂದಿರ್ತಕ್ಕಂಥ ಒಂದು ಸಂಹಾರವಾಗಿರ್ತಕ್ಕಂಥದ್ದು. ಅದಕ್ಕೆ ಆಮೇಲೆ 34ನೇ ಶ್ಲೋಕದಿಂದ 42ನೇ ಶ್ಲೋಕವರೆಗೂ ಇವಾಗ 9 ಶ್ಲೋಕದಲ್ಲಿ ಕಾಳಿಂಗ ವರ್ಧನ ಅಂತ ಹೇಳ್ತಾರಲ್ಲ, ಆ ಕಾಳಿ ಸರ್ಪ ಇರ್ತಕ್ಕಂಥದ್ದು. ಅದರಿಂದ ಏನಾಯ್ತು, ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಜ್ಯೇಷ್ಠಂ ವಿಹಾಯ ಸಹ ಕದಾಚಿತ್ ಅಚಿಂತ್ಯ ಶಕ್ತಿ ಏನ್ ಮಾಡ್ತಾನೋ ಒಂದಿನ ಕೃಷ್ಣ ಪರಮಾತ್ಮ ನಾನು ಬಂದು ಯಮುನಾ ತೀರಕ್ಕೆ ಹೋಗ್ತಾರೆ, ನೀವ್ ಯಾರು ಬರ್ಬೇಡ್ರಿ ಎಂಬರಾಗ ಹೇಳಿ ಬಲರಾಮನ್ನ ಬರಬೇಡ ಅಂತ ಹೇಳ್ಬಿಟ್ಟು ಮತ್ತು ಇವ್ರನ್ನು ನಂದಗೋಪನ್ನು ಯಾರು ಬರಬೇಡ ಅಂತ ಹೇಳಿ ನಿಮಗೆ ಏನಾದ್ರು ಆಪತ್ತು ಬಂದ್ರೆ ನೀವು ಇಲ್ಲಿರ್ರಿ, ನಾ ಅಲ್ಲಿ ಹೋಗಿ ಬರ್ತೇನೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಜ್ಯೇಷ್ಠ ವಿಹಾಯ ಗಮನೆ ಕಾರಣ ಭವಿಷ್ಯತಿ. ಕೃಷ್ಣ ಇರ್ತಕ್ಕಂಥ ಬಲರಾಮ ದೇವರ ಇರ್ತಕ್ಕಂಥವ್ರು ಬಲರಾಮನ ಬಿಟ್ಬಿಟ್ಟು ಅಲ್ಲಿ ಯಾಕೆ ಹೋದ ಹಾಗೆ ಅಂತಂದ್ರೆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವನ ನಂದಗೋಪ ಇವರೆಲ್ಲ ಇಲ್ಲಿ ಮನೆಯಲ್ಲೇ ಇರ್ರಿ. ಇನ್ನೊಂದು ಚಮತ್ಕಾರದಿಂದ ಹೇಳ್ತಾರೆ ಇದಕ್ಕೆ ಅಂದ್ರೆ ಅಲ್ಲಿ ಒಂದು ಹಾವು, ಈ ಬಲರಾಮನ ಒಂದು ಹಾವು ಆದ ಕಾರಣ ನೀ ಬಂದು ಅದನ್ನು ನೋಡ್ಬೇಡ, ಅದಕ್ಕೆ ನಡೆಯಬೇಡ ಎಂಬುದಾಗಿ ಒಂದು ಚಮತ್ಕಾರದಿಂದ ಹೇಳ್ತಕ್ಕಂಥ ಮಾತು. ಆದ ಕಾರಣ ಅದು ತಮ್ ಬ್ರಾಹ್ಮಣ ವರಬಲಾತ್ ಉರಗಂ ಆದ ಕಾರಣ ಆ ಕಾಳಿ ಸರ್ಪ ಇರ್ತಕ್ಕಂಥದ್ದು ಆ ಯಮುನಾ ತೀರದಲ್ಲಿ ಏನಾಯ್ತು, ಅದಕ್ಕೆ ಮುಖ್ಯವಾದ ಏನಂದ್ರೆ ಚತುರ್ಮುಖ ಬ್ರಹ್ಮದೇವರ ವರವ ಇರ್ತಕ್ಕಂಥದ್ದು ಅದು ಮುಖ್ಯ. ಆದ ಕಾರಣ ಸ ಬ್ರಹ್ಮಣ ವರ ಬಲಾತ್ ಉರಗಂ ತು ಅವಧ್ಯಂ. ಹಾಗಂತಂದ್ರೆ ಚತುರ್ಮುಖ ಬ್ರಹ್ಮದೇವರ ವರವ ಇರ್ತಕ್ಕಂಥದ್ದು. ಅವಧ್ಯಂ ಅಂತಂದ್ರೆ ಚತುರ್ಮುಖ ಬ್ರಹ್ಮದೇವರ ಮೇಲಿರ್ತಕ್ಕಂಥವ್ರು ತಾನೆ ಕಾಳಿ ಸರ್ಪ ಇರ್ತಕ್ಕಂಥದ್ದನ್ನ ಅಡಗಿಸ್ಲಕ್ முடியாது ಹಂಗಿರ್ತಕ್ಕಂಥದ್ದು. ಆದ್ರೆ ಗರುಡನ ಇರ್ತಕ್ಕಂಥ ಮಾತ್ರ ಅವನಿಗೆ ಒಂದು ಅಂಜಿಕೆ ಆಗಿರ್ತಕ್ಕಂಥದ್ದಿತ್ತು. ಆಗ ಏನಂತಂದ್ರೆ ಈಗ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಆಗ ಆ ವಶವ ಇರ್ತಕ್ಕಂಥದ್ದು ಹಾಕಿದ ವಿಷ ಹಾಕಿದ ಕಾರಣ ಆ ಯಮುನಾ ನೀರಿನ ಕುಡದವರು ಗೋಪಾಲಕರು ಬಂದು ಗೋವುಗಳು ಎಲ್ಲ ಹೋಯ್ತು ತಮ್ಮ ಬೆಳೆ. ಅದನ್ನ ಬಂದು ಇಲ್ಲಿ ನೋಡಿ ತದೃಷ್ಟಿ ದಿವ್ಯ ಸುದಯ ಸಹಸ ಅಭಿವೃಷ್ಟಾ. ಹಾಗೆಂತಂದ್ರೆ ಕೃಷ್ಣ ಪರಮಾತ್ಮನ ಒಂದು ಅನುಗ್ರಹ ನೋಟದಿಂದಲೇ ಏನಾಯ್ತು ಅಂತಂದ್ರೆ ಈ ಗೋವುಗಳಾಗಿರ್ತಕ್ಕಂಥವ್ರು ಗೋಪಾಲಕರಾಗಿರ್ತಕ್ಕಂಥವ್ರು ಎಲ್ಲ ತಿರುಗು ಬಂದು ಅಲ್ಲಿ ಹೋಗಿ ಆ ಯಮುನಾಲಿ ಸ್ನಾನ ಮಾಡಿದವರು ನೀರು ಕುಡಿದವರು ಸತ್ತವರು ಅವರೆಲ್ಲ ತಿರುಗು ಬಂದು ಬದುಕಿ ಚೆಂದಾಗಿ ಆಗ್ಬಿಟ್ರು. ಈ ಪ್ರಕಾರವಾಗಿರ್ತಕ್ಕಂಥ ಅನುಗ್ರಹ ಇದು ತದೃಷ್ಟಿ ದಿವ್ಯ ಸುದಯ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಪರಮಾತ್ಮನ ಒಂದು ದೃಷ್ಟಿ ಕ್ರಿಯೆಯಿಂದವೇ ಈ ಪ್ರಕಾರವಾಗಿ ಆಯ್ತು ಅಂತ ಹೇಳ ವೇಳೆ ಈ ಕಾಳಿ ಸತ್ವವಾಗಿರ್ತಕ್ಕಂಥದ್ದಲ್ಲಿ ಏನಾದ್ರು ಒಂದು ಅಡಿಸ್ಬೇಕು ಅಂತ ಪರಮಾತ್ಮ ಇರ್ತಕ್ಕಂಥ ಹತ್ತಿರ ಒಂದು ದೊಡ್ಡ ಗಿಡ, ಅಲ್ಲಿಂದ ಪರಮಾತ್ಮನ ಇರ್ತಕ್ಕಂಥ ಏನ್ ಮಾಡಿದ ಕಾಳಿ ಸತ್ವ ಇರ್ತಕ್ಕಂಥದ್ರ ಹಿಡಿಬೇಕು ಅಂತ ಹೇಳಿ ಅಲ್ಲಿ ಧುಮುಕಿದ. ಅದು ಶಬ್ದವಾಗಿರ್ತಕ್ಕಂಥ ಕೇಳೋಣ ಆ ಕಾಳಿ ಸತ್ವ ಇರ್ತಕ್ಕಂಥದ್ದು ಅಲ್ಲಿಂದ ಹೊರಟು ಬಂತು. ಅದರೊಳಗೆ ನಂದಗೋಪನ ಇರ್ತಕ್ಕಂಥವು ಇತರರ ಇರ್ತಕ್ಕಂಥವ್ರಿಗೆ ಇಲ್ಲಿ ಮನೆಯಲ್ಲಿ ತುಂಬಾ ಒಂದು ಸಂಕಟವಾಗಿರ್ತಕ್ಕಂಥದ್ದಾಯ್ತು, ಏನೋ ಒಂದು ಅಪಶೋಕನವಾಗಿರ್ತಕ್ಕಂಥದ್ದಾಯ್ತು. ಆದ ಕಾರಣ ಏನ್ ಮಾಡಿದ್ರು ಅಂದ್ರೆ ಬಲರಾಮನ ಇರ್ತಕ್ಕಂಥ ಅಲ್ಲಿಂದ ಕೃಷ್ಣ ಪರಮಾತ್ಮನ ಮಹಿಮೆ ಇರ್ತಕ್ಕಂಥದ್ದನ್ನು ತುಂಬಾ ಹೇಳಿದ. ಹಾಗೆ ಕೇಳಿನ ಕೂಡ ಅವರಿಗೆ ಬಂದು ತುಂಬಾ ಅಂಜಿಕೆ ಇರ್ತಕ್ಕಂಥದ್ದಾಗಿ ಇದು ನಂದಗೋಪನ ಇರ್ತಕ್ಕಂಥವ ಯಮುನಾ ತೀರಕ್ಕೆ ಬಂದುಟ ಎಲ್ಲರನ್ನೂ ಕರ್ಕೊಂಡು ಅಲ್ಲಿರ್ತಕ್ಕಂಥದ್ದು. ಆಗ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಇದಕ್ಕೆ ಅಂದ್ರೆ ಅವರಿಗೆ
ಈ ಕಾಳಿಗೆ ಸರ್ಪದ ಮೇಲೆ ನರ್ತನ ಮಾಡ್ತಕ್ಕಂತ ಒಂದನ್ನು ನೋಡ್ತಕ್ಕಂತ ಭಾಗ್ಯವಾಗಿರ್ತಕ್ಕಂಥದ್ದು. ಆಗ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಆ ಕಾಳಿಗೆ ಸರ್ಪವಾಗಿರ್ತಕ್ಕಂಥವ ಅವ ಒಂದು ಪರಮಾತ್ಮ ಭಕ್ತ. ಅವನ ಕೊಲ್ಲಲ್ಲ ದೇವರು, ಯೋಚನೆ ಮಾಡಿ ನೋಡ್ರಿ. ಆದ ಕಾರಣ ಅವ ಕಂಟ್ರೋಲ್ ಮಾಡಿ ಆ ಸರ್ಪವಾಗಿರ್ತಕ್ಕಂಥದ್ದನ್ನು ಮಾಡಿ ಅದರ ಮೇಲೆ ನರ್ತನವಾಗಿರ್ತಕ್ಕಂಥದ್ದು ಮಾಡಿದ. ನಾರಾಯಣಂ ತಮ್ ನಾರಾಯಣಂ ತಮರಣಂ ಮನಸಾ ಜಗಾಮ. ಆಗ ಏನ್ ಮಾಡಿದ, ಈಗ ಅರಣಂ ಹಂಗಂತಂದ್ರೆ ಶರಣಂ ತರ್ತ, ಶರಣಂ ಜಗಾಮ. ಆಗ ಈ ಕಾಳಿ ಸರ್ಪದ ಮೇಲೆ ಮಾಡಾವೇಳ ಅವ ನಾರಾಯಣನ ಸ್ಮರಣೆ ಮಾಡಿದ. ಆ ನಾರಾಯಣನೇ ತನಪ ಮೇಲ್ ನಿಂತಿದ್ದಾನ ಎಂಬುದಾಗಿ ಅವನಿಗೆ ಜ್ಞಾಪಕ ಬಂತು. ಆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಕಾಳಿ ಸರ್ಪದ ಮೇಲೆ ನಟನವಾಗಿರ್ತಕ್ಕಂಥದ್ದು ಮಾಡಿ ಅದನ್ನ ಈ ಯಮುನ ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗು, ನಿಂಗ ಗರ್ಭನಿಂದ ಆಪತ್ತು ಬರಲಾರದು ಅಂತ ಅನುಗ್ರಹವಾಗಿರ್ತಕ್ಕಂಥದ್ದು ಮಾಡಿದ ಎಂಬುದಾಗಿರ್ತಕ್ಕಂಥದ್ದು ಈ 41ನೇ ಶ್ಲೋಕ. ನೀವು ಸರ್ವ ಜಗದಾದಿ ಗುರು ಭುವೀಶಂ ಎಂಬುದಾಗಿ ಪರಮಾತ್ಮನ ಇರ್ತಕ್ಕಂಥ ಅನುಗ್ರಹ ಮಾಡಿ ಕಳಿಸಿದ ಎಂಬುದಾಗಿರ್ತಕ್ಕಂಥದ್ದು ಈ ಕಾಳಿಯ ಸಂಭವಾಗಿರ್ತಕ್ಕಂಥದ್ದು. ಆಗತ್ತ ರಾತ್ರಿ ಅವರು ಅಲ್ಲೇ ಇರೋಣ ಅಂತ ಹೇಳಿದ್ರು. ಆದ ಕಾರಣ ಇಷ್ಟು ನಡದ್ದೆ ಸಾಯಂಕಾಲ ಆಯಿತು. ಆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವನ್ನ ಎಲ್ಲಾ ದೇವತೆಗಳಾಗಿರ್ತಕ್ಕಂಥವ್ರು, ಸಿದ್ಧರು ಎಲ್ಲರೂ ಹೊಗಳಿರು. ಉತ್ಸೃಜ್ಯ ನಿರ್ವಿಷಯ ಜಲಾಂ ಯಮುನಾಂ ಚಕಾರ ಸಂಸ್ತೂಯಮಾನ ಚರಿತಃ ಸುರಸಿದ್ಧ ಸಾಧ್ಯಯೇ ಹಾಗಂತೇಳಿ ತಿರುಗು ಆ ಯಮುನಾ ನೀರ ಇರ್ತಕ್ಕಂಥದ್ದು ನಿರ್ಮಲವಾಗಿ ಆಯ್ತು. ಯಾವ ವಿಷ ಸಂಬಂಧವೂ ಇಲ್ಲಂಗಾಯ್ತು. ಆದ ಕಾರಣ ಗೋವುಗಳು ಗೋಪಾಲಕರು ಎಲ್ಲ ಸಂತೋಷದಿಂದ ಅಲ್ಲಿ ಸ್ನಾನ ಮಾಡಿ ಅದನ್ನ ನೀರು ಕುಡಿತಕ್ಕಂಥದ್ದು ಮಾಡಿದ್ರು. ಇದರ ಮೇಲೆ ಇಲ್ಲಿರ್ತಕ್ಕಂಥವ್ರು ಮಾತ್ರ ಅಲ್ಲ, ಮತ್ತು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವನ ದೇವತೆಗಳಾಗಿರ್ತಕ್ಕಂಥವ್ರು, ಸಿದ್ಧರು ಸಾಧ್ಯರು ಎಲ್ಲರೂ ಬಂದು ಹೊಗಳಿ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿರು. ಈಗ ಯಮನವಾಗಿರ್ತಕ್ಕಂಥದ್ದಕ್ಕೂ ವಿಷಕ್ಕೂ ಸಂಬಂಧ ಇಲ್ಲ ಹಂಗಿರ್ತಕ್ಕಂಥದ್ದು ಆಯ್ತು ಅಂತ ಹೇಳ ವೇಳೆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಇವತ್ತು ರಾತ್ರಿ ಇಲ್ಲೇ ಈ ಯಮುನಾ ತೀರದಲ್ಲೇ ನಾವಿರೋಣ ಎಂಬುದಾಗಿ ಅಲ್ಲೇ ಬಂದು ಕೊಂಚ ರಾತ್ರಿ ನಿಂತು ಇರೋಣ ಅಂತ ಹೇಳಿರು. ಆಗೇನಾಯ್ತು ಅಂತಂದ್ರೆ ಕಂಸನಿಂದ ಹೇಳಿರ್ತಕ್ಕಂಥ ಒಂದು ದೈತ್ಯನ ಇರ್ತಕ್ಕಂಥ ಫಾರೆಸ್ಟ್ ಫೈರ್ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಕಾಡು ಗಿಚ್ಚು ಅಂತ ಹೇಳಾರು. ಗೋಪೈಹಿ ಬಲಾದಿಭಿಹಿ ಉದೀರ್ಣತರ ಪ್ರಮೋದೈಹಿ ಸಾರ್ಧಂ ಸಮೇತ್ಯ ಭಗವಾನ್ ಅರವಿಂದ ನೇತ್ರ. ಅರವಿಂದ ನೇತ್ರ ಅಂದ್ರೆ ತಾಮರೆ ಹೂವಂಗ ಕಣ್ಣಿರ್ತಕ್ಕಂಥ ಒಂದರ್ಥ. ಅರವಿಂದಾಕ್ಷ ಅಂತ ಎಂಬುದಾಗಿರ್ತಕ್ಕಂಥದ್ದು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಈ ಪ್ರಕಾರವಾಗಿ ಅಲ್ಲಿ ನಿಂತಿರೋ ವೇಳೆ ಆ ಅಸುರನ ಇರ್ತಕ್ಕಂಥವ ಕಂಸನಿಂದ ಕಳಿಸಿರ್ತಕ್ಕಂಥವ ಏನ್ ಮಾಡಿದ ಅಂತಂದ್ರೆ ಅವ ಬಂದು ಇದು ಬೆಂಕಿ ರೂಪವಾಗಿರ್ತಕ್ಕಂಥ ಅದ್ರಲ್ಲಿ ಬಂದು ಅಲ್ಲಿರ್ತಕ್ಕಂಥ ಗೋಪಾಲಕರು ಎಲ್ಲಾರನ್ನೂ ಸುಡಬೇಕು ಎಂಬುದಾಗಿ ಬರೋ ವೇಳೆ ಪರಮಾತ್ಮನ ಇರ್ತಕ್ಕಂಥ ಆ ಬೆಂಕಿಯನ್ನ ತಾನೇ ಬಂದು ತಿಂದ. ಯಾಕೆಂದ್ರೆ ಬೆಂಕಿ ಅವನಿಂದ ತಾನು ಉಂಡಂತೆ ಪುರುಷನ ನೋಡಿದ್ರೆ ಆದ ಕಾರಣ ಆ ಪರಮಾತ್ಮನ ಇರ್ತಕ್ಕಂಥವ ಆ ಒಂದು ಸಮಾನವಾಗಿರ್ತಕ್ಕಂಥದ್ದು ಮಾಡಿದ. ಬೆಂಕಿ ರೂಪದಲ್ಲಿ ಬಂದಿರ್ತಕ್ಕಂಥದ್ದು ಆ ಬೆಂಕಿಯನ್ನ ತಾನೇ ನುಗ್ಗಿದ. ಅದರಿಂದ ಯಾರಿಗೂ ಕಷ್ಟ ಆಗಲ್ಲ ಹಾಗೆಂತಪ್ಪ ಬೆಳೆ. ಅದಕ್ಕೆ ಆಮೇಲೆ ಒಂದು ಅಸುರನ ಇರ್ತಕ್ಕಂಥ ಇನ್ನೊಂದು ದೈತ್ಯ ಇವ ಬಂದು ಉಗ್ರಾಸುರ ಅಂತ ಹೆಸರು. ಉಗ್ರಾಸುರನ ಇರ್ತಕ್ಕಂಥವ ಆ ಉಗ್ರಾಸುರ ಇರ್ತಕ್ಕಂಥವ ಅಂದ್ರೆ ಅವ ಬಂದು ಪಾಯ್ಸನಸ್ ಏರ್. ಹಾಗೆಂತಂದ್ರೆ ಆ ಗಾಳಿಯ ಇರ್ತಕ್ಕಂಥದ್ದು ಬಂತು ಅಂತಂದ್ರೆ ಅವ ಗೋಕುಲದಲ್ಲಿ ಒಂದು ಮಾವಿನ ಮರ ಬಂದು ನಿಂತಿದ್ದ. ಆ ಮಾವಿನ ಮರವ ಇರ್ತಕ್ಕಂಥದ್ದು ಇತ್ತಂ ಸುರಾಸುರೈಗಳಿಗೆ ವಿಚಿಂತ್ಯ ದಿವ್ಯ ಕರ್ಮಾಣಿ ಗೋಕುಲೇಗತೆ ಅಗಣಿತ ಸಕ್ತವು. ಆಗ ಏನಾಗತ್ತೆ ಅಂದ್ರೆ ಉಗ್ರಾಭಿಧಾನ ಅಂದ್ರೆ ಅವ ಬಂದು ರೂಪತಃ ಅಲಂ. ಅವ ಬಂದು ಒಂದು ಮಾವಿನ ಮರವಾಗಿರ್ತಕ್ಕಂಥದ್ದಾಗಿ ನಿಂತಿದ್ದ. ಆ ಮಾವಿನ ಮರವಾಗಿರ್ತಕ್ಕಂಥದ್ದು ಗಾಳಿಯಾಗಿರ್ತಕ್ಕಂಥದ್ದು ಬಂತು ಅಂತಂದ್ರೆ ಏನಾಗೋದು ಅಂದ್ರೆ ಗೋಕುಲದಲ್ಲಿ ಇರ್ತಕ್ಕಂಥ ಅವರಿಗೆ ಎಲ್ಲರಿಗೂ ಒಂದು ಶಾಪ ಇರ್ತಕ್ಕಂಥದ್ದು ಬಂದು ಆಗ ಈ ಉಗ್ರಾಸುರನ ಇರ್ತಕ್ಕಂಥವ ಎದಕ್ಕೆ ಅಲ್ಲಿ ಬಂದ ಅಂತಂದ್ರೆ ಅವ ಈ ಪ್ರಪಂಚವಾಗಿರ್ತಕ್ಕಂಥದ್ದನ್ನೇ ನಾಶ ಮಾಡ್ಬೇಕು ಎಂಬುದಾಗಿರ್ತಕ್ಕಂಥದ್ದರಿಂದ ಬಂದಿದ್ದಾನ. ಮತ್ತು ಚಂದ ನೋಡ್ರಿ ಅವನಿಗೆ ಏನು ಅಂತಂದ್ರೆ ಅವನಿಗೆ ಬ್ರಹ್ಮದೇವರ ವರವ ಇರ್ತಕ್ಕಂಥದ್ದು ಧಾತು ವರಾತ್ ಜಗತಃ ಅಭಾವ ಕೃತೈಕ ಬುದ್ಧಿ. ಅದ ಕಾರಣ ವರವ ಇರ್ತಕ್ಕಂಥದ್ದು ಪಡಿಯಾಗ್ಬಿಡುದಲ್ಲ
ವರ ಬಂದ ಮೇಲೆ ಹೆಂಗ್ ನಡ್ಕಬೇಕು ಅಂತ ನೋಡ್ರ ಬರವಾಗಿರ್ತಕ್ಕಂಥದ್ದು ಉದ್ದೇಶ ಬಂದು ಅದರಿಂದ ಈ ಭೂಲೋಕವಾಗಿರ್ತಕ್ಕಂಥದ್ದನ್ನು ನಾಶ ಮಾಡಬೇಕು ಎಂಬುದಾಗಿರ್ತಕ್ಕಂಥದ್ದು ಬಂದರು. ಆದ ಕಾರಣ ಅಲ್ಲಿ ಗೋಕುಲದಲ್ಲಿರ್ತಕ್ಕಂಥ ಅವರೆಲ್ಲ ಅನೇಕರಿಗೆ ವ್ಯಾಧಿಯ ಇರ್ತಕ್ಕಂಥದ್ದು ಬಂದು ತುಂಬಾ ಕಷ್ಟವಾಗಿರ್ತಕ್ಕಂಥದ್ದು ಪಡ್ತಾ ಇದ್ರು. ಇದರಲ್ಲಿ ಒಂದು ಮೂರ್ ಪಾಯಿಂಟ್ ಏನಂದ್ರೆ ಶಂಕರ್ಷಣೆಯೇ ತದುದರ ವಿಶ್ವಾನ್ಯ ಅನುವಿಷ್ಟೇ ಕೃಷ್ಣ ನಿಜಸ್ಪರ್ಶ ತುಂಬಾ ಮುಖ್ಯ. ನಿಜಸ್ಪರ್ಶತಃ ತಮ್ ಆಪೇತ ರೋಗಂ ಹಾಗಿದ್ರೆ ಎಲ್ಲರಿಗೂ ಎಫೆಕ್ಟ್ ಆಯ್ತು ಅಂದ್ರೆ ಬಲರಾಮ್ ದೇವರಿಗೆ ಎಫೆಕ್ಟ್ ಆಯ್ತು ಅಂದ್ರೆ ಬಲರಾಮ ದೇವರ ಇರ್ತಕ್ಕಂಥವ್ರಿಗೂ ಈ ವಿಷ ಗಾಳಿಯ ಇರ್ತಕ್ಕಂಥದ್ದು ಉಗ್ರಾಸುರ ಗಾಳಿಯ ಇರ್ತಕ್ಕಂಥದ್ದು ಬಂದು ಸ್ವಲ್ಪ ಅವರಿಗೂ ಬಂದು ಜರ ಇತ್ಯಾದಿಗಳ ಇರ್ತಕ್ಕಂಥದ್ದು ಬಂದು ಆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಕೃಷ್ಣ ನಿಜ ಸ್ಪರ್ಶತಃ ಆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಸ್ಪರ್ಶ ಆ ಸ್ಪರ್ಶ ಮುಟ್ಟಿದ ಅದರಿಂದ ಅವರಿಗೆ ಬಂದು ಒಳ್ಳೇದಾಯಿತು. ಆಗ ಈ ದುಷ್ಕೃತ್ವ ಭವಂಜ ವೃಷವೃಕ್ಷ ಅಮುದ್ಬಲೇನ ತಸ್ಯ ಅನುಗೈ ಸಹ ಕೃತ ತದಾ ಕೃತಿಭಿ ಸಮಸ್ತೈ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಆ ಮಾವಿನ ಗಿಡವ ಇರ್ತಕ್ಕಂಥ ಕಿತ್ತಿ ಉಗ್ರಾಸುರನ ಇರ್ತಕ್ಕಂಥ ಸಂಹಾರ ಮಾಡಿದ. ಅವನು ಕೂಡ ಅವನ ಭೃತ್ಯರು ಅನೇಕರು ಬಂದಿದ್ರು. ಹಾಗಿದ್ರೆ ಚಿಕ್ಕ ಚಿಕ್ಕ ಮರಗಳ ಇರ್ತಕ್ಕಂಥದ್ದು ಇದ್ದು ಅದಷ್ಟಿಗೂ ಸಂಹಾರವಾಗಿರ್ತಕ್ಕಂಥದ್ದು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ್ ಮಾಡಿದ ಅಂತ ಹೇಳಿ ಉಗ್ರಾಸುರನ ಸಂಹಾರವಾಗಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಅದು 46ನೇ ಶ್ಲೋಕದಲ್ಲಿ ಬರುತ್ತೆ. ಅದಕ್ಕೆ ಆಮೇಲೆ ಒಂದು ಮುಖ್ಯವಾದ ವಿಷಯ ಏನಂತಂದ್ರೆ ಭಾಗವತದಲ್ಲಿ ಇದಕ್ಕೊಂದು ಡೀಟೈಲ್ಡ್ ನಮಗೆ ಬರೋದು. ಇಲ್ಲಿ ಒಂದೇ ಶ್ಲೋಕ ಹೇಳಿದ್ದಾರೆ. ಏನಂದ್ರೆ ಯಶೋಧಾವ ಇರ್ತಕ್ಕಂಥ ಅವಳಿಗೆ ಒಂದು ಅಣ್ಣ ಇದ್ದ. ಅವನಿಗೆ ಕುಂಭಕ ಎಂಬುದಾಗಿರ್ತಕ್ಕಂಥ ಹೆಸರು. ಆ ಕುಂಭಕನಿಗೆ ಒಂದು ಮಗಳು ನೀಲಾ ಅಂತ ಹೇಳಿ, ಲೀಲಾ ಅಲ್ಲ ನೀಲಾ, NEWLA ನೀಲಾ, ನೀಲಾಕೃಷ್ಣ ಅಂತ ನಾನು ಕೂಡ ಒಬ್ಬ ಓದಿದ ಕಾಲದಲ್ಲಿ ಲೀಲಾಕೃಷ್ಣ ಅಲ್ಲ ನೀಲಾ ಅಂತ ಎಂಬುದಾಗಿರ್ತಕ್ಕಂಥವಳು. ಅವಳು ಬಂದು ಆ ನೀಲಾದೇವಿಯ ಇರ್ತಕ್ಕಂಥವಳು ಯಾ ಪೂರ್ವ ಜನ್ಮನಿ ತಪಃ ಪ್ರಮತೈವ ಭಾರ್ಯ ಹಾಗಂತೇಳಿ ಅವ್ರ ಪೂರ್ವ ಜನ್ಮದಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಕಠಿಣವಾಗಿರ್ತಕ್ಕಂಥದ್ದು ತಪಸ್ಸು ಮಾಡಿ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವನ ಬಂದು ನಾನು ಗಂಡನಾಗಿ ಮೊದಲು ಪಡಿಬೇಕು, ಮೊದಲು ನನ್ನ ತಾನು ಮದುವೆ ಮಾಡಿಕೊಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ರು. ಆದ ಕಾರಣ ಪರಮಾತ್ಮನ ಇರ್ತಕ್ಕಂಥವ ಏನ್ ಮಾಡಿದ, ಅವರ ಅಪ್ಪ ಒಂದು ಕಂಡೀಷನ್ ಇಟ್ಟಿದ್ದ. ಏನಂದ್ರೆ ಅಲ್ಲಿರ್ತಕ್ಕಂಥ 7 ಬಂದು ಬಫಲೋಸ ಇರ್ತಕ್ಕಂಥದ್ದಿತ್ತು, ಆ ಬುಲ್ಸ ಇರ್ತಕ್ಕಂಥದ್ದು ಎತ್ತುಗಳು. ಅದನ್ನ ಬಂದು ಯಾರು ಒಂದು ಅಡಗಿಸ್ತಾರೆಯೋ ಅವರೀತ ನನ್ನ ಮಗಳನ್ನ ಬಿಟ್ಟು ಮದುವೆ ಮಾಡುವೆ ಅಂತ ಹೇಳಿ. ಏನಕ್ಕೆಂದ್ರೆ ಆ ಎತ್ತುಗಳ ಇರ್ತಕ್ಕಂಥವನಿಗೆ ಶಿವನ ಅನುಗ್ರಹ ಇರ್ತಕ್ಕಂಥದ್ದಿತ್ತು. ಆದ ಕಾರಣ ಪರಮಾತ್ಮ ಅವರನ್ನ ಅಡಗಿಸಿ ನೀಲಾದೇವಿಯ ಇರ್ತಕ್ಕಂಥವನ್ನ ಮದುವೆ ಆಗಿರ್ತಕ್ಕಂಥದ್ದು ಮಾಡ್ಕೊಂಡ. ಯಾ ಪೂರ್ವ ಜನ್ಮನಿ ತಪಃ ಪರಮತೈವ ಭಾರ್ಯ ಭೂಯಾತ್ ಸತ್ಯ ಅದಕ್ಕೆ ಸತ್ಯವತಿ ದೇವಿ ಇದು ರುಕ್ಮಿಣಿ ದೇವಿಯರು ಮತ್ತು ಸತ್ಯಭಾಮಿಗೆ ಮುಂಚೆ ಮೊದಲು ಪರಮಾತ್ಮ ಮಾಡಿಕೊಂಡಿರ್ತಕ್ಕಂಥದ್ದು ನೀಲಾದೇವಿ ಆಗಿರ್ತಕ್ಕಂಥವಳು ವಿವಾಹವಾಗಿರ್ತಕ್ಕಂಥದ್ದು ಆಯ್ತು ಎಂಬುದಾಗಿ ಹೇಳಿ. ಆಗ ಅಪ್ಸರ ಸ್ತ್ರೀಗಳಾಗಿರ್ತಕ್ಕಂಥವ್ರು ಇದಕ್ಕೆ ಆಮೇಲೆ ನೀಲಾ ಮದುವೆ ಆಗಿರ್ತಕ್ಕಂಥವ್ರು ಆದ್ಮೇಲೆ ಅಪ್ಸರ ಸ್ತ್ರೀಗಳಾಗಿರ್ತಕ್ಕಂಥವ್ರು ಇದು ಚಂದ ತಿಳ್ಕೋಬೇಕು. ಇದಕ್ಕೆಂದ್ರೆ ಅಪ್ಸರ ಸ್ತ್ರೀಗಳೆಲ್ಲ ಯಾರಂದ್ರೆ ಅವರೆಲ್ಲ ಅಗ್ನಿಪುತ್ರರಾಗಿರ್ತಕ್ಕಂಥವ್ರು. ಅವರು ಬಂದು ತುಂಬಾ ಅದಕ್ಕೆ ಮುಂಚೆ ಇನ್ನೊಂದು ಅಸುರ ಸಂಹಾರವಾಗಿರ್ತಕ್ಕಂಥದ್ದು ಅಪ್ಸರ ಸ್ತ್ರೀಗಳಾಗಿರ್ತಕ್ಕಂಥವ್ರು. ಅದು ಉಪನಯನ ಆಗಲಕ್ಕೆ ಮುಂಚೆ ಕೃಷ್ಣ ಪರಮಾತ್ಮನ ಅಂಗಸಂಗವಾಗಿರ್ತಕ್ಕಂಥ ಅದಾಗಬೇಕು ಅಂತ ತಪಸ್ ಮಾಡಿರು. ಅವರಿಗೆ ಬಂದು ಪರಮಾತ್ಮನ ಇರ್ತಕ್ಕಂಥ ಅನುಗ್ರಹ ಮಾಡಿದ ಎಂಬುದಾಗಿರ್ತಕ್ಕಂಥದ್ದು. ಇದು ನಮಗೆ ಹಿಂದೆ ಬರ್ತಕ್ಕಂಥ ಗೋಕುಲದಲ್ಲಿರ್ತಕ್ಕಂಥದ್ದು ಪೂರ ಅವರೆಲ್ಲ ಅಗ್ನಿಕುಮಾರರು ಅನೇಕ ವರ್ಷ ತಪಸ್ ಮಾಡಿ ಕೃಷ್ಣ ಪರಮಾತ್ಮನ ಬಂದು ಸ್ಪರ್ಶ ಮಾಡ್ಬೇಕು ಅಂತ ಹೇಳ ವೇಳೆ ಆಗ ಬಂದು ಅವ್ರ ತಾನು ಈಗ ಬಂದಿದೆ. ಹೊರತಾಗಿ ಈ ಗೋಪಿಕಾ ಸ್ತ್ರೀಗಳಾಗಿರ್ತಕ್ಕಂಥವ್ರೆಲ್ಲ ಸಾಮಾನ್ಯ ಅಲ್ಲ, ಅವರೆಲ್ಲ ಅಗ್ನಿ ಕುಮಾರ ಇರ್ತಕ್ಕಂಥವ್ರು ಈ ಪ್ರಮೇಯಲ್ಲಿ ಇಟ್ಟಿದ್ರೆ. ಆದ ಕಾರಣ ತತ್ರ ಇನ್ನು ಒಂದು ಅಸುರ ಇರ್ತಕ್ಕಂಥ ಧೇನುಕಾಸುರ ಎಂಬುದಾಗಿರ್ತಕ್ಕಂಥದ್ದು ತುಂಬಾ ಮುಖ್ಯ. ಅವ ಬಂದು ಈ ಧೇನುಕಾಸುರ ಅಂತ ಇದು ಕತ್ತೆ ರೂಪದಲ್ಲಿ ಇರ್ತಕ್ಕಂಥವ. ಆಗ ಒಂದು ಎಲ್ಲರೂ ಗೋಪಾಲಕರನ್ನ ಹೇಳಿರು, ಅಲ್ಲಿ ಇರ್ತಕ್ಕಂಥ ಪಲ್ಮೈರ ಟ್ರೀ ಪರಂಗಾಡು ಅಂತ ಹೇಳ್ತಾರಲ್ಲ, ನುಗ್ಗಿನ ಮರ, ಅದು ಅಲ್ಲಿರ್ತಕ್ಕಂಥ ಹಣ್ಣುಗಳು ತಿನ್ಬೇಕು ಎಂಬುದಾಗಿ ಹೇಳಿದ್ರು.
ಅದಕ್ಕೆ ದೇನುಕಾಸುರನ ಇರ್ತಕ್ಕಂಥ ಅಂತಾನೆ ಆ ಇರ್ತಕ್ಕಂಥ ಕಾಡಿಗೆ ಕಸ್ತೂರಿನ ಇರ್ತಕ್ಕಂಥವಿಂದ ಅವನ ಅಂಜಿಕೆ ಇರ್ತಕ್ಕಂಥದ್ದು ಎಲ್ಲರಿಗೂ. ಆದ ಕಾರಣ ಅಲ್ಲಿ ಆ ಸ್ಥಳಕ್ಕೆ ಯಾರು ಹೋಗಲ್ಲ. ಆ ದೇನುಕಾಸುರನ ಇರ್ತಕ್ಕಂಥವನಿಗೆ ವಿನಾಯಕನ ವಿಘ್ನೇಶತು ವರಂ ಅವಾಪ್ಯ ಸತುಷ್ಟ ದೈತ್ಯೋ ದೀರ್ಘಾಯು ಉತ್ತಮ ಬಲಃ ಕದನ ಪ್ರಿಯೋ ಅಭೂತ್. ಅವನಿಗೆ ವರವ ಇರ್ತಕ್ಕಂಥದ್ದು ಯಾರು? ವಿನಾಯಕರ ವರವ ಇರ್ತಕ್ಕಂಥದ್ದಿತ್ತು. ಅದರಿಂದ ಒಳ್ಳೆ ಆಯುಷು, ಸುಪ್ರೀಂ ಸ್ಟ್ರೆಂತ್ ಇರ್ತಕ್ಕಂಥದ್ದು. ಆಮೇಲೆ ತುಂಬಾ ಅವನಿಗೆ ಜಗಳವ ಇರ್ತಕ್ಕಂಥದ್ದಲ್ಲಿ ತುಂಬಾ ಇಷ್ಟ. ಇದು ಮೂರು ಅವನಿಗೆ ವರವ ಇರ್ತಕ್ಕಂಥದ್ದು. ಜಗಳ ಆಡೋದು ತುಂಬಾ ಇಷ್ಟ, ಒಳ್ಳೆ ದೀರ್ಘಾಯುಷು, ಒಳ್ಳೆ ಬರವ ಇರ್ತಕ್ಕಂಥದ್ದು ಇತ್ತು. ಆಗ ದೇನುಕಾಸುರನ ಇರ್ತಕ್ಕಂಥವ ಬಲರಾಮ ದೇವರ ಇರ್ತಕ್ಕಂಥವ್ರು ಮೊದಲು ಬದಿಬೇಕು ಎಂಬುದಾಗಿ ತನ್ನ ಎರಡು ಕಾಲಿನ ತೆಗೆದಾಗೆ ಹಿಂದಿನ ಎರಡು ಕಾಲಿನ ಬಲರಾಮ ದೇವರ ಎರಡು ಕಾಲಿನ ಹಿಡ್ಕೊಂಡು ಅದನ್ನ ದೂರ ಅಸುರನ ಇರ್ತಕ್ಕಂಥವನ್ನ ಆ ಪಲ್ಮೈರ ಟ್ರೀ ಇದೆಲ್ಲ ಅದ್ರ ಮೇಲೆ ಬಿಸಾಟ್ರು. ಆಗ ಅದರಿಂದ ಏನಾಯ್ತು ಅಂದ್ರೆ ಆ ಮರಬು ಮೊದಲೋಗಿ ಅವನು ಕಳಗ ಬಿದ್ದ. ಆಗ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಅದು ಕೂಡ ಬಂದಿರ್ತಕ್ಕಂಥ ಎಲ್ಲ ಅಸುರ ಇರ್ತಕ್ಕಂಥವ್ರು ಸಂಹಾರವಾಗಿರ್ತಕ್ಕಂಥ ಎಲ್ಲ ಕೊಳ್ಳೆ ಅವನು ಕೂಡ ಕಥೆ ರೂಪದಲ್ಲಿ ಎಲ್ಲ ಬಂದಿದ್ರು. ಎಲ್ಲರೂ ಸಂಹಾರವಾಗಿರ್ತಕ್ಕಂಥ ಮಾಡಿದ. ಆದ ಕಾರಣ ಅವರೆಲ್ಲರಿಗೂ ವಿನಾಯಕನ ಅನುಗ್ರಹ ಇದು ವರ ಇತ್ತು. ಅದು ಇಲ್ಲಿ ಪರಮಾತ್ಮನ ಮುಂದೆ ನಡಿಲಾರದು ಅಂತೇಳಿ ಈ ಕೃಷ್ಣ ಪರಮಾತ್ಮನ ಬಲವಾಗಿರ್ತಕ್ಕಂಥದ್ದು ನೋಡಿ ಪಕ್ಕಾನಿ ತಾಲ ಶ್ರುತಪನಾನಿ ನಿಜೇಶು ಇರ್ತಕ್ಕಂಥದ್ದು ಈ ಪ್ರಕಾರವಾಗಿ ರಮೇಶನ್ ನುಡಿಲಾರದು ಅಂತ ಹೇಳಿ ದೇನುಕಾಸುರನ ಸಂಹಾರವಾಗಿರ್ತಕ್ಕಂಥದ್ದಾಯ್ತು. ಅದಕ್ಕೆ ಆಮೇಲೆ ಬರ್ತಕ್ಕಂಥದ್ದು ಇದು ನಿಮಗೆ ಪಿಕ್ಚರ್ ಪ್ಲೇಲ್ ಕೂಡ ನೋಡಿರ್ಬೋದು. ಇದಕ್ಕೆ ಪ್ರಳಂಬಾಸುರ ಎಂಬುದಾಗಿರ್ತಕ್ಕಂಥವ ಮಹಾದೈತ್ಯನ ಇರ್ತಕ್ಕಂಥವ ಪ್ರಳಂಬಾಸುರನ ಇರ್ತಕ್ಕಂಥವ ಈ ಗೋಪಾಲಕರ ಇರ್ತಕ್ಕಂಥ ಆಟ ಆಡೋಣ ಅಂತ ಬಂದ. ಆಟ ಅವನು ಏನಂದ್ರೆ ಆ ಪ್ರಳಂಬಾಸುರನ ಇರ್ತಕ್ಕಂಥವ ಸಾಧಾರಣ ಅವನು ಒಂದು ಹುಡುಗನಂಗೆ ವೈಶ್ವ ಇರ್ತಕ್ಕಂಥದ್ದಾಯ್ತು. ಆ ದೈತ್ಯನ ಇರ್ತಕ್ಕಂಥವ ನಾವು ಹಾರ್ಸ್ ಪ್ಲೇ ಅಂತ ಹೇಳ್ತಾರಲ್ಲ ಅಂತ ಮರಿ. ಅದು ಏನು ಅಂತಂದ್ರೆ ಯಾರು ಸೋತೋತಾರಿಯೋ ಅವರು ಆ ಜಯಿಸಿದವರಾಗಿರ್ತಕ್ಕಂಥವ್ರನ್ನ ತೂಕಿಟ್ಟು ಕೊಂಚ ದೂರ ಹೋಗ್ಬೇಕು. ಅದು ತಾನೆ ಪನಿಷ್ಮೆಂಟ್ ಸೋತೋದವರಿಗೆ ಎಂಬುದಾಗಿರ್ತಕ್ಕಂಥದ್ದು ತಾನೆ. ಪಕ್ಷದ್ವಯೇನ ವಿರಹತ್ವದ ಗೋಪಕೇಶು ದೈತ್ಯ ಪ್ರಳಂಬ ಕಂಸ ವಿಶಿಷ್ಟ ಆಗಾತ್ ಕೃಷ್ಣಸ್ಯ ಪಕ್ಷಿಷು. ಈ ಪ್ರಕಾರವಾಗಿರೋ ಪ್ರಯುಕ್ತ ಆಗ ಏನ್ ಮಾಡಿದ ಅಂದ್ರೆ ಆ ಪ್ರಳಂಬಾಸುರನ ಇರ್ತಕ್ಕಂಥವ ಕಂಸನಿಂದ ಕಳಿಸಲ್ಬಿಟ್ಟವ. ಆ ಪ್ರೊಸೀಜರ್ ಇರ್ತಕ್ಕಂಥದ್ದು ಯಾರು ಜಯಿಸ್ತಾರೆಯೋ ಅವರು ಅವ್ರನ್ನ ತೂಕಿಟ್ಟು ಹೋಗ್ಬೇಕು ಎಂಬುದಾಗಿ ಹೇಳಿದ. ಆಗ ಏನ್ ಮಾಡಿದ ಅಂದ್ರೆ ಈ ಪ್ರಳಂಬಾಸುರನ ಇರ್ತಕ್ಕಂಥವ ಬಲರಾಮ ದೇವರ ಇರ್ತಕ್ಕಂಥವ್ರಿಂದ ಅಪಜಯವಾಗಿರ್ತಕ್ಕಂಥದ್ದು ಹೊಂದಿದ. ಬಲರಾಮ ದೇವರ ಅಪಜಯವಾಗಿರ್ತಕ್ಕಂಥದ್ದು ತೂಗಿಟ್ಟು ಹೋಗ್ಬೇಕು ಅಂತ ಹೇಳಿದ ಕಾರಣ ಬಲರಾಮ ದೇವರು ತನ್ನ ತೋಳ ಮೇಲೆ ಇಟ್ಟುಕೊಂಡು ಹೊರಟ. ನೋಡ್ರಿ ಹೊರಟ ತುಂಬಾ ದೂರ ಕರ್ಕೊಂಡು ಹೋದ. ತುಂಬಾ ದೂರ ಕರ್ಕೊಂಡು ಹೋಗಿ ಅಲ್ಲಿ ಹೋಗೋನೆ ಆ ಮೊದಲಿದ್ದ ರೂಪವಾಗಿರ್ತಕ್ಕಂಥ ಅದನ್ನು ಬಿಟ್ಟು ತನ್ನ ವಿಚಿತ್ರ ಗೋಳ ಇರ್ತಕ್ಕಂಥ ಉಗ್ರವಾಗಿರ್ತಕ್ಕಂಥ ರೂಪವಾಗಿರ್ತಕ್ಕಂಥ ಅದನ್ನು ತಗೊಂಡ. ಅದು ಇಲ್ಲಿ ನೋಡ್ಬೋದು. ಕೃಷ್ಣಸ್ಯ ಭಕ್ಷ ಪಾಪ ಪರಾಜಿತ ವಾಹ ತಮ್ ಉಗ್ರ ರೂಪ. ಆ ಉಗ್ರ ರೂಪ ಇರ್ತಕ್ಕಂಥ ಏನೋ ನಮ್ ಕೂಡ ಆಟ ಆಡಕ್ ಹುಡುಗನಂಗ್ ಬಂದ ಹೀಗಿದ್ದಾನಲ್ಲ ಅಂತ ಹೇಳಿ ಏನಾಯ್ತು ಅಂದ್ರೆ ಬೀತೇನ ರೋಹಿಣಿ ಸುತೇನ ಹರಿ ಸುತೋಸೌ. ಇದು ಮುಖ್ಯ. ಬಲರಾಮ ದೇವರಿಗೆ ಅಂಜಿಕೆ ಆಯ್ತು. ಆಗ ಏನ್ ಮಾಡಿದ ಬಲರಾಮ ದೇವರ ಇರ್ತಕ್ಕಂಥವ್ರು ಚಂದ ನೋಡ್ರಿ ಧ್ಯಾನವಾಗಿರ್ತಕ್ಕಂಥದ್ದು ಸ್ತುತವು ಅಸೌ. ಆದ ಕಾರಣ ಹರಿ ಸ್ತುತವು ಪರಮಾತ್ಮನ ಇರ್ತಕ್ಕಂಥವನ್ನ ಸ್ತೋತ್ರವಾಗಿರ್ತಕ್ಕಂಥದ್ದು ಮಾಡಿ ನನಗೆ ಉಪಕಾರವಾಗಿರ್ತಕ್ಕಂಥದ್ದು ಮಾಡ್ಬೇಕು ಎಂಬುದಾಗಿ ಹೇಳಿದ. ಆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಆ ಬಲರಾಮ ಇದು ತುಂಬಾ ಮುಖ್ಯ. ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಬಲರಾಮ ದೇವರ ನೆನಪಿಗೆ ತಗೊಂಡು ಬಂದ. ಇದಕ್ಕೆ ಅಂದ್ರೆ ಶುಕ್ಲಕೇಶ ಆವೇಶವಾಗಿರ್ತಕ್ಕಂಥದ್ದು ಬಲರಾಮನ್ ಇರ್ತಕ್ಕಂಥದ್ದು ಆ ಅನುಗ್ರಹ ಇರ್ತಕ್ಕಂಥದ್ದು ಮಾಡಿದ. ಆ ಶುಕ್ಲಕೇಶ ಆವೇಶ ಅಂತಂದ್ರೆ ಅವೇಳ ಸಾಕ್ಷಾತ್ ಪರಮಾತ್ಮನಿದ್ದಾನ ಅಂತ ಅರ್ಥ. ಅದಕ್ಕಾರ ಆ ಶುಕ್ಲಕೇಶ ಆವೇಶವಾಗಿರ್ತಕ್ಕಂಥದ್ದು ಬರೋನು ಏನಾಯ್ತು ಅಂದ್ರೆ ತಸ್ಮಿನ್ ಹತೆ ಸುರಗಣ
ಬಲ ಬಲದೇವ ನಾಮ ರಾಮಸ್ಯ ಚಕ್ರು ಅತಿ ತೃಪ್ತಿ ಯುತ ಹರಿಶ್ಚ. ಆದ ಕಾರಣ ಈ ಬಲರಾಮ ದೇವರ ಇರ್ತಕ್ಕಂಥವ್ರು ವಿಚಿತ್ರವಾಗಿರ್ತಕ್ಕಂಥದ್ದು ಬಲವಾಗಿರ್ತಕ್ಕಂಥದ್ದು ಬಂದು ಒಂದೇ ನಿಮಿಷದಲ್ಲಿ ಆ ಪ್ರಲಂಬಾಸುರನ ಇರ್ತಕ್ಕಂಥವ್ನ ಹಿಡಿದು ಅವನ ಬಂದು ಏನಂದ್ರೆ ತೂಕಿ ಆಕಾಶದಲ್ಲಿ ಬಿಸಾಟು ಅವನ್ನ ಬಂದು ಅವನ ತನ್ನ ಮುಷ್ಟಿಯಿಂದ ಒಡೆದು ಅವನು ಸಂಹಾರವಾಗಿರ್ತಕ್ಕಂಥದ್ದು ಮಾಡಿರು. ಅವನ ಪ್ರಲಂಬಾಸುರನ ಇರ್ತಕ್ಕಂಥ ಸಂಹಾರ ಅವನು ಅಲ್ಲಿ ದೇವತೆಗಳಾಗಿರ್ತಕ್ಕಂಥವನ್ನ ನೋಡಿ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಕೃಷ್ಣ ಇರ್ತಕ್ಕಂಥವನಿಗೆ ತುಂಬಾ ಸಂತೋಷ ಆಯಿತು. ಆಗ ಬಲರಾಮನ ಇರ್ತಕ್ಕಂಥವನಿಗೆ ಒಂದು ಹೆಸರಿಟ್ರು, ಬಲದೇವ ಅಂತ ಹೆಸರಿಟ್ರು. ಆದ ಕಾರಣ ಸುರಗಣ ಬಲದೇವ ನಾಮ ಹಾಗಂದ್ರೆ ಅವೆಲ್ಲ ಸುರರ ಇರ್ತಕ್ಕಂಥ ದೇವತೆಗಳು ನೀ ಬಲರಾಮ ಅಲ್ಲಪ್ಪ, ನೀ ಬಲದೇವ ಎಂಬುದಾಗಿರ್ತಕ್ಕಂಥ ಹೆಸರಾಗಿರ್ತಕ್ಕಂಥವ್ರು ಇಟ್ರು ಅಂತ ಹೇಳಾವಳೆ. ಎಲ್ಲಾರು ಸೇರಿ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವನ್ನ ವಿಚಿತ್ರವಾಗಿ ಹೊಗಳಿರು ಎಂಬುದಾಗಿರ್ತಕ್ಕಂಥದ್ದು ಇಲ್ಲಿ ಪ್ರಲಂಬಾಸುರ ವಿಧವಾಗಿರ್ತಕ್ಕಂಥದ್ದು ಮುಗಿಸ್ತಾರೆ. ಅದಕ್ಕಾಮೇಲೆ ಬಂದು ಇಲ್ಲಿ ಸತ್ರೆಯಾಗವಾಗಿರ್ತಕ್ಕಂಥದ್ದು ನಡೀತಕ್ಕಂಥದ್ದು 58ನೇ ಶ್ಲೋಕದಿಂದ 61ನೇ ಶ್ಲೋಕದವರೆಗೂ ನಡೀತಕ್ಕಂಥದ್ದು. ಆ ಸತ್ರೆಯಾಗವಾಗಿರ್ತಕ್ಕಂಥದ್ದು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥದ್ದು ಈ ಒಂದು ದಿನ ಇತ್ತಾಗ ಹೋಗಗಳೇ ತುಂಬಾ ದೂರ ಬೃಂದಾವನದಲ್ಲಿ ಹೋದರು. ಆಗ ಬಂದು ಆ ಕೃಷ್ಣ ಪರಮಾತ್ಮ ಕೂಡ ಬಂದಿರ್ತಕ್ಕಂಥವರಿಗೆಲ್ಲ ತುಂಬಾ ಹಸಿವೆ ಆಗಿರ್ತಕ್ಕಂಥದ್ದಾಯ್ತು. ಆ ಕೃಷ್ಣ ಪರಮಾತ್ಮನ ಬೇಡಿಕೆಟ್ಟರು, ಪರಮಾತ್ಮ ಎಲ್ಲಾರ ನಮಗೆ ಊಟಕ್ಕೆ ಬೇಕು ಹಾಗಂತ ಹೇಳಬೇಳೆ. ನೋಡಪ್ಪ ಅಲ್ಲಿ ಸತ್ರ ಇದನ್ನ ಮುಂದೆ ಪದ್ಮನಾಭಾಚಾರ್ಯ ನಮ್ಮ ತಂದೆ ಸಹೋದರ ಗೋವರ್ಧನೇಶ್ವರ ಸಂತದ್ದು ನಾಟಕವೇ ಬರೆದಿದ್ದಾರೆ. ತುಂಬಾ ಅಪರೂಪ ಇರ್ತಕ್ಕಂಥದ್ದು, ಇದು ದೊಡ್ಡ ಶಾಸ್ತ್ರ ವಿಷಯ. ಆಗ ಬಂದು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಅಲ್ಲಿ ಸತ್ರೆಯಾಗುವ ಇರ್ತಕ್ಕಂಥದ್ದು ನಡೀತಾ ಇದೆ. ಅಲ್ಲಿ ಹೋಗಿ ಕೇಳ್ರಿ, ಬೇಕಾದ್ದು ಸಿಕ್ಕದು ಹಾಗೆ ಅಂತ ಹೇಳಿರು. ಆಗ ಯಾದವರೆಲ್ಲ ಅಲ್ಲಿ ಹೋಗಿ ಅವ್ರ ಬ್ರಾಹ್ಮಣ ಇರ್ತಕ್ಕಂಥವ್ರು ಕೇಳಿರು, ನಮಗೇನಾರು ಬೇಕು ಅಂತ ಹೇಳಿ. ಅವ್ರು ನಾವು ಕೊಳ್ಳಕ್ಕಿಲ್ಲ, ಇನ್ನು ದೇವರ ನೈವೇದ್ಯ ಎಲ್ಲ ಆಗಬೇಕು ಎಂಬುದಾಗಿ ಹೇಳಿರು. ಇಲ್ಲ, ಇದು ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಬರ್ತಾ ಇದ್ದೇವೆ ಹಾಗೆ ಅಂತ ಹೇಳಾಗಡೆ ಅವರು ಇಲ್ಲ ನಮ್ಗೆ ಕೊಳ್ಳಕ್ಕಿಲ್ಲ ಅಂತ ಕಳಿಸಿರು. ಅವರ ತುಂಬಾ ಸಂಕಟಪಟ್ಟು ಕೃಷ್ಣ ಪರಮಾತ್ಮನ ತಿರ್ಬೇಕು. ನೋಡಪ್ಪ ಇಂಥವರೆ ನಾವು ಕೇಳಿರು ಹಾಗೆ ಅಂತ ಹೇಳವೆ. ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳಿದ, ನೀ ಬಂದು ಅಲ್ಲಿ ಅವರು ಯಜ್ಞ ಪತ್ನಿಯರಲ್ಲಿ ಕುಂತರು ಅವ್ರನ್ನ ಕೇಳಿರಿ ಕೃಷ್ಣ ಪರಮಾತ್ಮ ಅಂತ ಏನರ್ಥ ಅಂದ್ರೆ ಅವರು ಇವ್ರನ್ನ ದೇವರು ಅಂತ ಇವ್ರಿಗಿಂತ ಚೆಂದಾಗಿ ತಿಳ್ಕೊಂಡಿದ್ದಾರೆ ಎಂದರ್ಥ. ಇವರು ಬರೀ ಯಜ್ಞ ಆಗಾದಿಗಳಾಗಿರ್ತಕ್ಕಂಥದ್ದು ಮಾಡಿ. ಇದು ಬಂದು ಪೂರ್ವ ಮೀಮಾಂಸಾ ಶಾಸ್ತ್ರದ ವಿಷಯ. ಬರೀ ಯಜ್ಞೋವೈ ವಿಷ್ಣು ಅಂತೇಳಿ, ಯಜ್ಞ ಅಂತಂದ್ರೆ ವಿಷ್ಣು ಅಂತ ಹೆಸರು. ಆದ ಕಾರಣ ಗೋಪಾಲಕರ ಇರ್ತಕ್ಕಂಥವ್ರಿಗೂ ಯಜ್ಞಶಾಲ ಇರ್ತಕ್ಕಂಥದ್ದು ಬಂದು ಅವರು ಬಂದು ಈ ಕೃಷ್ಣ ಅವರ ಹೆಂಡತಿಯರಿದ್ರು ಹೇಳಿರು, ಇಂಥ ಮರಿ ನಮಗೆ ಕೃಷ್ಣಗೆ ಏನಾರು ಬೇಕು ಅಂತ ಹೇಳೋಣ. ಅವರೆಲ್ಲಾರು ಏನ್ ಮಾಡಿರು ಅಂದ್ರೆ ಊಟಕ್ಕೆ ಆ ಬ್ರಾಹ್ಮಣ ಮನೆಯಲ್ಲಿರ್ತಕ್ಕಂಥ ಹೆಂಗಸರೆಲ್ಲ ಅಲ್ಲಿಂದ ಹೊರಟು ಓಡಿ ಬಂದು ಎಲ್ಲಾ ವಿಧವಾಗಿರ್ತಕ್ಕಂಥದ್ದನ್ನು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಅವನಿಗೆ ಸಮರ್ಪಣೆಯ ಇರ್ತಕ್ಕಂಥದ್ದು ಅವ್ರ ಪಾದದಲ್ಲಿ ಮಾಡಿರು. ಎಲ್ಲಾರು ಚೆಂದಾಗಿ ತಗೊಂಡ್ರು. ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಅವರಿಗೆ ಅನುಗ್ರಹ ಇರ್ತಕ್ಕಂಥದ್ದು ಮಾಡಿ ಏಕಾವಧಿ ಪ್ರವೃತ್ತ ಪದಮಾಪ ವಿಷ್ಣು. ಆದ ಕಾರಣ ಕೃಷ್ಣ ಪರಮಾತ್ಮ ಅನುಗ್ರಹ ಇರ್ತಕ್ಕಂಥದ್ದು ಅವರಿಗೆ ಸಿಕ್ಕಿದ್ದು ಎಂಬುದಾಗಿರ್ತಕ್ಕಂಥದ್ದು ಇಲ್ಲಿ ಹೇಳ್ತಕ್ಕಂಥದ್ದು. ಅದಕ್ಕಾದ್ಮೇಲೆ ಪರ್ವತ ಯಾಗವಾಗಿರ್ತಕ್ಕಂಥದ್ದು ಎಂಬುದಾಗಿರ್ತಕ್ಕಂಥದ್ದು ಇದು ಒಂದು ಮುಖ್ಯವಾದ ವಿಷಯ. ಇದಕ್ಕೆಂದ್ರೆ ಇಲ್ಲಿ ತಾನೆ ಗೋವರ್ಧನ ಗಿರಿ ಎಂಬುದಾಗಿರ್ತಕ್ಕಂಥದ್ದು ಬರ್ತಕ್ಕಂಥದ್ದು. ಪರ್ವತ ಯಾಗ ಅಂತ ಮಾಡ್ತಕ್ಕಂಥದ್ದು ಅದು ಏನಂತಂದ್ರೆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಯಜ್ಞಗಳಾಗಿರ್ತಕ್ಕಂಥದ್ದು ಮಾಡಿ ಎಲ್ಲಾ ಪರ್ವತಗಳಿಗೂ ಅದಕ್ಕೆ ಸಮರ್ಪಣೆ ಮಾಡ್ಬೇಕು ಅಂತ ವೇಳೆ ಈ ಬ್ರಾಹ್ಮಣ ಇರ್ತಕ್ಕಂಥವ್ರು ಯಜ್ಞ ಯಾಗಾದಿಗಳಾಗಿರ್ತಕ್ಕಂಥದ್ದು ಮಾಡಿ ಆ ಪರ್ವತಕ್ಕೆ ಸಂತೋಷ ವೇಳೆ. ಆಗ ಏನಾಯ್ತು ಅಂದ್ರೆ ಒಂದು ಪರ್ವತ ಎಲ್ಲದನ್ನ ತಗೊಂಡ. ಆಗ ಏನಂದ್ರೆ ಈ ದೇವೇಂದ್ರನ ಇರ್ತಕ್ಕಂಥ ಬಂದು ಅವನಿಗೆ ಮೊದಲ ಅದನ್ನ ಸಮರ್ಪಣೆ ಇರ್ತಕ್ಕಂಥದ್ದು ಮಾಡ್ಬೇಕು. ಆಗ ಎಲ್ಲ ಬಂದು ಅಲ್ಲಿ ಒಂದು ಸಮರ್ಪಣೆ ಮಾಡ್ಲಿಕ್ಕೆ ಒಂದು ಇಲ್ಲ, ಎಲ್ಲ ಹೋಯ್ತು ಎಂಬುದಾಗಿರ್ತಕ್ಕಂಥದ್ದು ಬರೋಣೆ ದೇವೇಂದ್ರನ ಇರ್ತಕ್ಕಂಥವನಿಗೆ ತುಂಬಾ ವಿಚಿತ್ರವಾಗಿರ್ತಕ್ಕಂಥ ಒಂದು ಕೋಪ ಬಂದು ಇದು ಒಂದು ಯಜ್ಞಘಟ್ಟ ಇದ ಕಾರಣ ಬಂದು ಆ ಸ್ಥಳದಲ್ಲಿ ಮಳೆಯಾಗಿರ್ತಕ್ಕಂಥದ್ದು ಸುರಿಸ್ಬೇಕು ಅಂತ ಹೇಳಿ
ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಸ್ಥಳದಲ್ಲಿ ಮಳೆ ಅಂದ್ರೆ ವಿಚಿತ್ರವಾಗಿರ್ತಕ್ಕಂಥ ಮಳೆ. ಆ ಮಳೆಯ ಇರ್ತಕ್ಕಂಥದ್ದು ಸುರಿದು ಎಲ್ಲ ಮಾಡ್ಬೇಕು ಅಂತ ಹೇಳಿದ. ಆಗ ಪರಮಾತ್ಮನ ಇರ್ತಕ್ಕಂಥ ತಾಭಿಹಿ ನಿಬಿಡಷ್ಟು ಪೀಡ್ಯ ಕಂಚನಾಭಃ ಸರ್ವಬ್ರಜಂ ಗಿರಿವರಂ ಪ್ರಸವಂ ದದಾರ. ಆಗ ಪರಮಾತ್ಮನ ಇರ್ತಕ್ಕಂಥ ಇಂಥವರಿ ಮಳೆ ಬರ್ತಾ ಇದೆ, ಗೋಪಾಲಕರನ್ನ ಕೂತಾರೆ, ಏನಾಗದು ಮಗಳೇ, ಗೋವರ್ಧನ ಗಿರಿಯಾಗಿರ್ತಕ್ಕಂಥದ್ದು, ಗೋವರ್ಧನ ಪರ್ವತವಾಗಿರ್ತಕ್ಕಂಥದನ್ನ ಒಂದು ಎಡದ ಕೈಲಿ ಒಂದು ತೂಕಿ ಅದನ್ನ ಒಂದು ಮೇಲೆ ಕೊಡೆಯಂಗ ಮಾಡಿ ಆ ಪರಮಾತ್ಮನ ಇರ್ತಕ್ಕಂಥ ಅದ್ರ ಕೆಳಗೆಲ್ಲ ಆಯ್ದು ಕೂತಿದ್ರು. ಆ ಮಳೆಯ ಇರ್ತಕ್ಕಂಥದ್ರಿಂದ ಅವರಿಗೆ ಒಂದು ಆಗಲ್ಲ ಎಂಬುದಾಗಿರ್ತಕ್ಕಂಥದ್ದು. ಆ ಪ್ರಕಾರವಾಗಿರ್ತಕ್ಕಂಥ ಪರಮಾತ್ಮ ಇದು ಗೋವರ್ಧನ ಗಿರಿದಾರ ಅಂತ ಬರ್ತಲ್ಲ, ಮುಖ್ಯವಾಗಿರ್ತಕ್ಕಂಥದ್ದು ಗೋವರ್ಧನ ಗಿರಿಯಾಗಿರ್ತಕ್ಕಂಥದ್ದು. ಇದರಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಗಮನಿಸ್ಬೇಕು. ಏನಂತಂದ್ರೆ ಪರಮಾತ್ಮನಾಗಿರ್ತಕ್ಕಂಥ ಗೋವರ್ಧನ ಗಿರಿಯಾಗಿರ್ತಕ್ಕಂಥದನ್ನ ಕೈಲಿ ತಗೊಂಡಿದ್ದ. ಆದ ಕಾರಣ ಗೋವರ್ಧನ ಗಿರಿಯಾಗಿರ್ತಕ್ಕಂಥದ್ದು ಇಲ್ಲಿ ಕಾಪಾಡಿರೋ ತಪ್ಪ ಬೇಡ. ನೀವು ಬ್ರಹ್ಮಸೂತ್ರ ಭಾಷೆಯಲ್ಲಿ ನೋಡಿರಿ ಅಂತಂದ್ರೆ ಸಹಜ ಪ್ರಶಾಸನ ಹೋಗ್ತಂದು ಸೂತ್ರ ಬರೋದು. ಇದಕ್ಕೆ ಅಂದ್ರೆ ಇದೊಂದು 30 ವರ್ಷದ ಮುಂಚೆ ನಾನು ಪಾಠಗಳು ಹೇಳಿದ್ದು. ನಮ್ಮ ತಂದೆಯವರು ತುಂಬಾ ಸಂತೋಷಪಟ್ಟು ಅನುಗ್ರಹ ಮಾಡಿರು. ಆದ ಕಾರಣ ನಾನು ಬದುಕಿದ್ದೇನೆ. ಏನಂತಂದ್ರೆ ಸಹಜ ಪ್ರಶಾಸನ ಅಂದ್ರೆ ಆಜ್ಞಾ. ಈ ಪ್ರಕಾರವಾಗಿ ಬಂದು ಗೋವರ್ಧನ ಗಿರಿಯನ್ನು ತಿಳಿಯುತ್ತೇನೆ. ನಾವು ಕೆಟ್ಟ ಬುದ್ಧಿ ಇತ್ತು ಅಂದ್ರೆ ಕೆಟ್ಟತನ ಮಾಡೋದು ಮಾತ್ರ ಅಲ್ಲ, ಆ ಕೆಟ್ಟತನ ಮಾಡಿದ್ರಿಂದ ಹೇಗೆ ಇತರರು ಕಷ್ಟಪಡ್ತಾರೆ ಅಂತ ನೋಡಿ ಸಂತೋಷ ಪಡ್ತಕ್ಕಂಥದ್ದು ಇನ್ನೊಂದು ಕೆಟ್ಟ ಬುದ್ಧಿ. ಅದೇ ಪ್ರಕಾರವಾಗಿ ದೇವೇಂದ್ರನ ಇರ್ತಕ್ಕಂಥವ್ರು ಏನ್ ಮಾಡಿದ, ಇಷ್ಟು ಮಳೆಯ ಇರ್ತಕ್ಕಂಥ ಸುರಿಸಿದ್ದಾರೆ. ಅದರಿಂದ ಅಲ್ಲಿ ಗೋಕುಲದಲ್ಲಿ ಎಲ್ಲಾರು ಬಂದು ತುಂಬಾ ಕಷ್ಟಪಡ್ತಾ ಇರಾರು. ಅದನ್ನ ನೋಡ್ಬೇಕು ಅಂತ ಮಾತಲಿ ಮಿನಿಸ್ಟರ್ ಕರ್ಕೊಂಡು ಬಂದ. ಆಗ ಬರವೇಳೆ ಎಲ್ಲಾರು ತುಂಬಾ ಸಂತೋಷದಿಂದ ಚಿಕ್ಕ ಚಿಕ್ಕ ಬೋಟಲ್ಲಿ ಇಟ್ಟು ಅಲ್ಲೆಲ್ಲಿ ಹೂವೆಲ್ಲ ತಗೊಂಡು, ಮಾಲೆ ಎಲ್ಲ ತಗೊಂಡು, ಹಣ್ಣು ಹಂಪಲು ಎಲ್ಲ ತಗೊಂಡು ಅಲ್ಲಿ ಗೋವರ್ಧನ ಗಿರಿಯಲ್ಲಿ ಕೃಷ್ಣ ಪರಮಾತ್ಮ ಸ್ಥಳಕ್ಕೆ ಸಂತೋಷವಾಗಿ ನಗತಾಗಿ ಕೃಷ್ಣ ಪರಮಾತ್ಮನ ಕುರಿತು ನೋಡ್ಬೇಕು ಅಂತ ಓಡ್ತಾ ಇದ್ದಾರೆ. ಆಗ ಒಂದು ಚಿಕ್ಕ ಪಾಯಿಂಟ್ ಏನಂದ್ರೆ ಅಲ್ಲಿ ಒಂದು ಬೋಟ್ ಇರ್ತಕ್ಕಂಥವನ್ನ ಕೇಳಿದ, ನೀ ಬಂದು ಈ ಸ್ಥಳದಲ್ಲಿ ಪದ್ಮನಾಭಾಚಾರ್ಯ ಬರೋದು ನೋಡ್ಬೇಕು, ಈ ಸ್ಥಳದಲ್ಲಿ ನಾನು ಕೃಷ್ಣನ ಹೋಗಿ ನೋಡ್ಬೇಕು ಅಂತಂದ್ರೆ, ನೀವು ಕೃಷ್ಣನ ನೋಡ್ಬೇಕು ಅಂತಂದ್ರೆ ಪಾಸ್ಪೋರ್ಟ್ ತಂದಿದ್ದೀರಾ ಅಂತ ಕೇಳಿದ. ಪಾಸ್ಪೋರ್ಟ್ ಅಂದ್ರೆ ಏನಪ್ಪ ಹಾಗಿದ್ರೆ ಗೊತ್ತಿಲ್ಲ. ಮೊದಲು ವಾಯುದೇವರನ್ನ ಕುರಿತು ಬೇಡಿಕೆ ಬೇಕು. ಅದಕ್ಕೆ ಆಮೇಲೆ ಕೃಷ್ಣ ಪರಮಾತ್ಮನ ನೋಡ್ಲಕ್ ಅಂತ ಹೇಳಿ ಅಲ್ಲಿ ದೇವೇಂದ್ರನ ಇರ್ತಕ್ಕಂಥವು ವಾಯುದೇವರನ್ನು ವಿಶೇಷವಾಗಿ ಸ್ತೋತ್ರ ಮಾಡ್ತಾನ. ಅದಕ್ಕೆ ಆಮೇಲೆ ಕರ್ಕೊಂಡು ಹೋಗ್ತಾನ. ಆಗ ಒಬ್ಬ ಓಯಲ್ಲಿ ಹೇಳ್ತಾನೆ, ಇದು ಮುಖ್ಯ. ಕೃಷ್ಣಂತ ಹೇಳ್ತಾನ, ದೇವೇಂದ್ರ ಬಂದಿದ್ದಾನು ನೋಡ್ಲಿಕ್ಕೆ ಅಂತ ಅವಳೆ ಕೃಷ್ಣ ಪರಮಾತ್ಮ ಕೈ ಬಿಟ್ಬಿಟ್ಟ. ಕೈ ಬಿಡೋನು ಆ ಗೋವರ್ಧನ ಪರ್ವತ ಕೆಳಗೆ ಬೀಳಲ್ಲ. ಸಹಜ ಪ್ರಶಾಸನ ಅಂದ್ರೆ ನಿಂತುಬಾದು. ಅರ್ಥ ಆಯ್ತಲ್ಲ? ಬೆಟ್ಟವಾಗಿರ್ತಕ್ಕಂಥದ್ದು ಕೃಷ್ಣ ಕೈ ಬಿಟ್ಟ ಅಂದ್ರೆ ಕೂಡ ಆ ಬೆಟ್ಟವಾಗಿರ್ತಕ್ಕಂಥದ್ದು ಹಾಗೆ ನಿಂತಿತ್ತು. ಆಗ ಬಂದ ಅತಿಥಿ ಆಗಿರ್ತಕ್ಕಂಥದ್ದು ಮಾಡಿದ. ಆಗ ಬಂದು ತುಂಬಾ ಬಂದು ಅವನಿಗೆ ಪಶ್ಚಾತ್ತಾಪವಾಗಿರ್ತಕ್ಕಂಥದ್ದು ಬಂದು, ಅಲ್ಲಿ ತಾನೇ ನಿಮಗೆ ಮುಖ್ಯವಾಗಿರ್ತಕ್ಕಂಥ ಹೆಸರು ದೇವೇಂದ್ರನ ಇರ್ತಕ್ಕಂಥ ಏನ್ ಬಂದ ಅಂದ್ರೆ ಎಲ್ಲಾ ಸುರರನ್ನು ಕರ್ಕೊಂಡು ಬಂದ. ಎಲ್ಲಾರನ್ನು ಅವನಿಗೆ ನಮಸ್ಕಾರವಾಗಿರ್ತಕ್ಕಂಥ ನೋಡಿ. ಗೋವಿಂದವೇನಂ ಅಭಿಷಿಚ್ಯ ಸಹ ಗೋಗಣೇಶಃ ಗೋಭಿ ಜಗಾ ಗುಣಕೂರು ಪ್ರಣಮ್ಯ. ಹಾಗೈತೇನೆ ಗೋವಿಂದ ಎಂಬುದಾಗಿರ್ತಕ್ಕಂಥ ಹೆಸರು. ಗೋವಿ ವಿದ್ಯತೆ ಇದ್ರೆ ರಕ್ಷತೆ ಕಾಪಾಡದೆ ಅಂತ, ಅದು ಗೋವನ್ನ ಕಾಪಾಡದಿದ್ದಂತ. ಇನ್ನೊಂದು ವೇದವನ್ನ ಗೋಂದ್ರೆ ವೇದವನ್ನ ಕಾಪಾಡದಿದ್ದಂತ. ಆದ ಕಾರಣ ಪರಮಾತ್ಮನಾಗಿರ್ತಕ್ಕಂಥವನಿಗೆ ಕೃಷ್ಣ ಪರಮಾತ್ಮನಿಗೆ ಅಭಿಷೇಕವಾಗಿರ್ತಕ್ಕಂಥ ಮಾಡಿದ. ಗಂಗಾ ನೀರ ಇರ್ತಕ್ಕಂಥ. ಆಗ ದೇವೇಂದ್ರನ ಇರ್ತಕ್ಕಂಥ ಕೃಷ್ಣ ಪರಮಾತ್ಮನ ವಿಚಿತ್ರವಾಗಿ ಸ್ತೋತ್ರವಾಗಿರ್ತಕ್ಕಂಥ ಮಾಡಿ, ಇನ್ಮೇಲೆ ಪರಮಾತ್ಮ ನಿನ್ನ ಗೋವಿಂದ ಎಂಬುದಾಗಿ ಹೇಳಿ ನಮಸ್ಕಾರವಾಗಿರ್ತಕ್ಕಂಥ ಮಾಡಿ ಕೃಷ್ಣ ಪರಮಾತ್ಮನ ಅನುಗ್ರಹವಾಗಿರ್ತಕ್ಕಂಥ ದೊಡ್ಡದು. ಆಮೇಲೆ ತನ್ನ ಇತರ ಲೋಕವಾಗಿರ್ತಕ್ಕಂಥದ್ದು ಹೋದ ಎಂಬುದಾಗಿರ್ತಕ್ಕಂಥದ್ದು. ಇದಕ್ಕೆ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ವಾಯುದೇವರ ಅನುಗ್ರಹದಿಂದ ಬಂದ ಎಂಬುದಾಗಿರ್ತಕ್ಕಂಥದ್ದು. ಗೋಪಾಲಕರೆಲ್ಲರಿಗೂ ತಮಗೆ ಬಂದಿರತಕ್ಕಂಥ ಕಷ್ಟ ಅಷ್ಟು ಪರಿಹಾರವಾಗಿರ್ತಕ್ಕಂಥದ್ದು ಆಯಿತು ಎಂಬುದಾಗಿ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ನಮ್ಮ ಗಂಧ ಅವ
ಸಾಕ್ಷಾತ್ ಪರಮಾತ್ಮ ಎಂಬುದಾಗಿರ್ತಕ್ಕಂಥದ್ದು ತಿಳ್ಕೊಂಡು ಎಲ್ಲರೂ ಅವರ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿದ್ರು. ನಂದಗೋಪನಾಗಿರ್ತಕ್ಕಂಥ ಆ ಕಾಲದಲ್ಲಿ ಈ ವಿಷ್ಣು ಪರಮಾತ್ಮನಿಗೆ ಗೋವಿಂದ ಅಂತ ಇರ್ತಕ್ಕಂಥದ್ದನ್ನ ಕೇಳಿ ತುಂಬಾ ಸಂತೋಷಪಟ್ಟ. ಗರ್ಗಾಚಾರ್ಯರ ಇರ್ತಕ್ಕಂಥ ಅವರು ಮೊದಲೇ ಹೇಳಿರಲ್ಲ, ಅದು ತುಂಬಾ ಮುಖ್ಯ. ಏನಂದ್ರೆ ನಿನ್ ಮಗನ ಸಾಮಾನ ನೆಚ್ಚಿಬೇಡ, ವಿಷ್ಣುಗೆ ಸಮ ಇರ್ತಕ್ಕಂಥ ಅಂತ ಹೇಳಿದ್ದು ಅವನಿಗೆ ಜ್ಞಾಪಕ ಇರ್ತಕ್ಕಂಥದ್ದು. ಆಗ ಗೋಪಾಲಕರ ಇರ್ತಕ್ಕಂಥವ್ರು ಕೃಷ್ಣ ಪರಮಾತ್ಮನ ನಾರಾಯಣಸ್ಯ, ಇದು ಮುಖ್ಯ, ನಾರಾಯಣಸ್ಯ ಸಮಯುದ್ಯುದಿತ ನಿಶಮ್ಯ. ಇಲ್ಲಿ ಬಂದಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಸಾಕ್ಷಾತ್ ಶ್ರೀಮನ್ ನಾರಾಯಣನೇ ಎಂಬುದಾಗಿರ್ತಕ್ಕಂಥದ್ದು ಅವರನ್ನ ವಿಶೇಷವಾಗಿ ಇರ್ತಕ್ಕಂಥ ಪೂಜೆ ಇರ್ತಕ್ಕಂಥದ್ದು ಮಾಡಿದ್ರು. ಆದ ಕಾರಣ ಪರಮಾತ್ಮನ ಆಜ್ಞಾ ಇದಕ್ಕಿದ್ರೆ ಪರಮಾತ್ಮನ ದೇಹದ ಸ್ಪರ್ಶವಾಗಿರ್ತಕ್ಕಂಥದ್ದು ಎಂಬುದಿಲ್ಲ, ಅವನ ಆಜ್ಞಾವಾಗಿರ್ತಕ್ಕಂಥದ್ದಿದ್ರೆ ಎಲ್ಲ ನಡೆಯೋದು, ಅವನ ಇಚ್ಛೆ ಪ್ರಕಾರವಾಗಿ ನಡೆಯೋದು ಎಂಬುದಾಗಿರ್ತಕ್ಕಂಥ ಇಷ್ಟು ವಿಷಯವಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯರ ಪರವಾಗಿರ್ತಕ್ಕಂಥದ್ದು ಬಲರಾಮನ ಇರ್ತಕ್ಕಂಥ ಎಂಬುದಾಗಿರ್ತಕ್ಕಂಥದ್ದು ಮೊದಲಿಗೆ ಈ ಪ್ರಕಾರವಾಗಿ ಬಲರಾಮನ ಇರ್ತಕ್ಕಂಥವು ಕೃಷ್ಣ ಪರಮಾತ್ಮನಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಆಗಿರ್ತಕ್ಕಂಥದ್ದು ಮಾಡಿ ನನ್ನ ತಮ್ಮ ಸಾಕ್ಷಾತ್ ಪರಮಾತ್ಮ ಎಂಬುದಾಗಿರ್ತಕ್ಕಂಥದನ್ನ ತಿಳ್ಕಂಡ ಎಂಬುದಾಗಿರ್ತಕ್ಕಂಥ ಇಷ್ಟು ವಿಷಯವಾಗಿರ್ತಕ್ಕಂಥದ್ದು. ಇವತ್ತು ಗೋವರ್ಧನಗಿರಿ ದಾರ ಎಂಬುದಾಗಿ, ಗೋವರ್ಧನಗಿರಿ ದಾರ ಅಂದ್ರೆ ಅದಕ್ಕೆ ಸಪೋರ್ಟ್ ಅರ್ಥ ಆಗಿರ್ತಕ್ಕಂಥದ್ದು. ಅದಕ್ಕೆ ಮುಖ್ಯವಾಗಿ ತಿಳಿಸಬೇಕು ಅಂದ್ರೆ ಆ ಸಪೋರ್ಟ್ ಅಂದ್ರೆ ಪ್ರಶಾಸನ ಅಂದ್ರೆ ಆಜ್ಞೆ. ಬಟ್ಟ ನಿತ್ಯ ಶಂದಂತೆ ಶಾಸನಾತ್ ನದ್ಯ ಭೀಷಾಸ್ಮಾನ್ ಭವತೆ ಅನಿಲ ನಬೋದತಾತಿಶ್ವರ ಭಾಗ್ಯ ವಿದ್ಯಾದಿಗ ಅಷ್ಟ ಹೋಗ್ಬಿಟ್ಟು. ಆದ ಕಾರಣ ನೀವು ಭಾಗವತ ಓದಾಗಲೇ ಹೆಂಗ್ ಓದ್ಬೇಕು ಅಂತಂದ್ರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮತ್ತು ಬ್ರಹ್ಮಸೂತ್ರಗಳಲ್ಲಿ ಹೇಳಿರ್ತಕ್ಕಂಥ ವಿಷಯವಾಗಿರ್ತಕ್ಕಂಥದನ್ನ ಪರಮಾತ್ಮನ ಇರ್ತಕ್ಕಂಥ ಡೆಮಾನ್ಸ್ಟ್ರೇಟ್ ಮಾಡಿ ಪ್ರತ್ಯಕ್ಷವಾಗಿ ತೋರಿಸಿದ್ದಾನ ಎಂಬುದಾಗಿರ್ತಕ್ಕಂಥ ಅದನ್ನ ತಗೊಂಡು ಆ ಅನುಭವದಿಂದ ಈ ಗೋವರ್ಧನೆ ಹೊರಟಿದ್ರೆ 1:3:10 ಇದು ಸೂತ್ರ ಅಲ್ಲಿರ್ತಕ್ಕಂಥದ್ದು. ಅದಕ್ಕೆ ಆಮೇಲೆ 1:3:11 ಈ ಶಾಜ ಪ್ರಶಾಸನ ಎಂಬುದಾಗಿರ್ತಕ್ಕಂಥದ್ದು. ಅದ ಕಾರಣ ಕೈ ಬಿಡೋನು ಗೋವರ್ಧನಗಿರಿ ಕಳೆ ಬೀಳಲ್ಲ, ಯಾಕೆಂದ್ರೆ ಅದು ನಿಲ್ಲೊಂದು ನಿಲ್ಲದು ಘಟ್ಟವಾಗಿರ್ತಕ್ಕಂಥದ್ದು. ಆದ ಕಾರಣ ಪರಮಾತ್ಮನ ಇರ್ತಕ್ಕಂಥ ಶಕ್ತಿ ಆಗಿರ್ತಕ್ಕಂಥದ್ದು, ಅವರ ವೈಭವ ಇರ್ತಕ್ಕಂಥದ್ದು. ಕೋಟಿ ಕೋಟಿ ಬ್ರಹ್ಮದೇವರಾಗಿರ್ತಕ್ಕಂಥವ್ರು ಹೇಳಿದ ಬ್ರಹ್ಮಾದೇ ಸುರಗಣ ಮುರಿಯೂತಿ ಸಿದ್ಧ ಅಂತ ಬರ್ತಲ್ಲ. ಆದ ಕಾರಣ ಈ ಪ್ರಕಾರವಾಗಿರ್ತಕ್ಕಂಥ ಪರಮಾತ್ಮನ ಒಂದು ವೈಭವವನ್ನ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಮಹಾಭಾರತ ತಾತ್ಪರ್ಯ ಒಂದೊಂದು ಶ್ಲೋಕದಕ್ಕೂ ಹೇಳ್ಬೇಕು ಅಂತಂದ್ರೆ ಒಂದು ಗಂಟೆ ಹೊತ್ತು ತಗೊಂಡು ಹೇಳ್ಬೇಕು. ಒಂದೇ ಒಂದು ವಿಷಯ, ನೀವು ಅಲ್ಲಿ ದಾಮೋದರ ಅಂತ ಅಂದ್ರೆ ಅವನ್ನ ಯಾರು ಕಟ್ಟಲಿಕ್ಕೆ ಬಿಡಿಲಾರ್ದು ಅಂತ ಬಂದಕ್ಕೂ ಬಹುಭಾಷೆನ ಪರಮಾತ್ಮನ ಇಚ್ಛಾವಾಗಿರ್ತಕ್ಕಂಥದ್ದು ಅಂದ್ರೆ ಅದರಿಂದ ತಾನೇ ಇದು ಬಹುಭಾಷಾಷ್ಟ ಮೂಚಿಕ. ಅದಕ್ಕೆ ಅದರಿಂದ ಬಿಡುಗಡೆ ಆಗ್ಬೇಕು ಅಂದ್ರೆ ಮನ ಇರ್ತಕ್ಕಂಥದ್ದು ಬೇಕು. ಆ ಪ್ರಕೃತಿ ಸಂಬಂಧವಾಗಿರ್ತಕ್ಕಂಥದ್ದು ಕೊಟ್ಟವ ಪರಮಾತ್ಮಂದ. ಆದ ಕಾರಣ ಅದು ನಮ್ಮ ಸ್ವಭಾವದಲ್ಲಿ ನಾವು ಬಿದ್ದಿದ್ದೇವೆ, ಅದರಿಂದ ಎತ್ತಿ ಬಿಡ್ತಕ್ಕಂಥ ಪರಮಾತ್ಮ ಇದನ್ನೆಲ್ಲ ಚೆನ್ನಾಗಿ ಬೆಳೆಸಬೇಕು. ಆದ ಕಾರಣ ಸೃಷ್ಟಿ ಸ್ಥಿತಿ ಸಂಹಾರ ಜೀವನ ಧ್ಯಾನ ಅಜ್ಞಾನ ಬದ್ಧ ಮೋಕ್ಷ ಅಂತ ಪವಳೆ ಬದ್ಧ ಅವನ ಅಧೀನವಾಗಿದೆ ಅಂತ ಬದ್ಧವನ್ನ ಕೊಟ್ಟವಂತ ಅರ್ಥ. ಬದ್ಧ ಅವನ ಅಧೀನವಾಗಿರೋ ಪ್ರಯುಕ್ತ ಯಾರ ಅಧೀನವಾಗಿದೆಯೋ ಬದ್ಧ ಅವನ್ನ ಪ್ರಾರ್ಥನೆ ಮಾಡ್ತಿರ್ತಾನೆ. ನಮಗಿರ್ತಕ್ಕಂಥ ಇಬ್ಬರಿಗೂ ಸಂಬಂಧ ಬದ್ಧವಾಗಿರ್ತಕ್ಕಂಥದ್ದು ಅಜ್ಞಾನವಾಗಿರ್ತಕ್ಕಂಥದ್ದು ಹೋಗಬೇಕು. ಅದನ್ನ ಎಲ್ಲರಿಗೂ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಹೋಗಬೇಕು ಎಂಬುದಾಗಿ ಪ್ರಾರ್ಥನೆ ಬಿಟ್ಟಿದ್ದು ಈ ಗೋವರ್ಧನಗಿರಿ ವಿಲಾಸವಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದಲ್ಲಿ ಈ ಸೂಕ್ಷ್ಮ ಪ್ರಮಾಣ ಸೃಷ್ಟಿ ತತ್ವಗಳದ್ದೇ ಅದಕ್ಕೆ ಆಮೇಲೆ ಸಹಜ ಪ್ರಶಾಸನ ಅದಕ್ಕೆ ನಿದರ್ಶನವಾಗಿ ತೋರಿಸಿದ್ದಾನಂತ. ನೀವು ಬಂದು ಈ ಬ್ರಹ್ಮಸೂತ್ರದಲ್ಲಿ ಹೇಳಿರ್ತಕ್ಕಂಥದ್ದಕ್ಕೆ ಒಂದೊಂದಕ್ಕೂ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿರ್ತಕ್ಕಂಥದ್ದಲ್ಲಿ ಇದ್ರೆ ಆಯ್ತು, ಇಲ್ಲಿ ತೋರಿಸಿದ್ದಾನಂತ ಹೇಳಿ ಇದರ ಪ್ರಕಾರವಾಗಿ ಭಾಗವತ ಇತರ ಪುರಾಣಗಳಾಗಿರ್ತಕ್ಕಂಥದ್ದು ಇದ್ರೆ ತುಂಬಾ ಪುಣ್ಯವಾಗಿರ್ತಕ್ಕಂಥದ್ದು ಬರೋದು ಅಂತ ಹೇಳಿ ಸೇವೆ ಶ್ರೀಶ ವೆಂಕಟೇಶೋ ಗುರು ಪ್ರಿಯ ಕುಲಾಲ್ ಪ್ರೀತ ದರ್ಯಾನ್ಮೇ ಜ್ಞಾನ ಸಂಪದ ಶ್ರೀಕೃಷ್ಣ ಹರೇ ಶ್ರೀನಿವಾಸ ದೀರ್ಘಾಯುಷ್.
Uncle, Tumba, thanks, Uncle. Lot of beautiful stories on the childhood activities of Krishna. Uncle, ತುಂಬಾ ಚೆನ್ನಾಗಿತ್ತು. ನನಗೆ ಎರಡು ಕ್ವೆಶ್ಚನ್ ಐ ಜಸ್ಟ್ ವಾಂಟ್ ಟು ಓಪನ್ ಅಪ್, ಅಂಕಲ್. ಒಂದು ಬಂದು ಈ ನೀಲ ಎಂಬುದು ಬಂದು, ನಾನೆಲ್ಲೋ ಇದು ನೀಲ ಯಶೋದ ಬ್ರದರ್ ಬಂದು ಕುಂಭಕನ್ ಮಗಳು ನೀಲಾದೇವಿ ಬಂದು ಶಿ ಮ್ಯಾರೀಸ್ ಕೃಷ್ಣ ಈವನ್ ಬಿಫೋರ್ ರುಕ್ಮಿಣಿ ಸತ್ಯಭಾಮ ಅಂತ ಹೇಳಿ. ಅಲ್ಲಿ ಆ ನೀಲ ಅಂಬೋದು ಬಂದು ಷಣ್ಮಹಿಷಿ ಅಂತ ಎಲ್ಲೋ ನಾನು ಓದಿದ್ದೆ, ಅಂಕಲ್. ಐ ಜಸ್ಟ್ ವಾಂಟ್ ಟು ಗೆಟ್ ದಟ್ ಕ್ಲಾರಿಫೈಡ್. ಈಸ್ ನೀಲ ಷಣ್ಮಹಿಷಿ ಈಸ್ ಅವತಾರ, ಇದು ಷಣ್ಮಹಿಷಿದು ಒನ್ ಆಫ್ ದ ಷಣ್ಮಹಿಷಿ ನೀಲ ಅಂತ ತಗೋಬೇಕಾ, ಇಲ್ಲಿದ್ರೆ ದಿಸ್ ನೀಲ ಇಸ್ ಡಿಫರೆಂಟ್ ಅಂತ? ಬಿಕಾಸ್ ದೇರ್ ಇಸ್ ಸಮ್ ಲಿಸ್ಟ್ ಇಲ್ಲಿ ಬರ್ತೀಯ ನೋಡ್ಬೇಕು, ಗ್ಯಾಪ್ ಇಲ್ಲ ನನಗೆ. ರೈಟ್ ಅಂಕಲ್, ನೋ ಪ್ರಾಬ್ಲಮ್. ಸೊ ಅದು ಓಕೆ, ಅದು ನೀಲ. ಬಟ್ ನಾವು ಬಂದು ಫಸ್ಟ್ ಬಂದು ಇವಾಗ ನನಗೊಂದು ಬೇಸಿಕ್ ಅಂದ್ರೆ ಇಲ್ಲಿ ಈ ಶ್ಲೋಕದಲ್ಲಿ ಒಂದೇ ಒಂದು ಮಾಡಿದ್ದಾರೆ, ಅವರು ಸ್ವರೂಪನ ನಿರ್ಣಯ ಮಾಡಿ ಹೇಳಲ್ಲ. ಅವಳು ತುಂಬಾ ತಪಸ್ ಮಾಡಿಲು, ಹಾಗೆಂದ್ಬಿಟ್ಟು ಆ ತಪಸ್ಸಿ ಮೆಚ್ಚಿ ಬರ್ಬೇಕು ಅಂದ್ರೆ ದೊಡ್ಡದಾಗಿ ಇರ್ಬೇಕು ಯಾರು. ಅರ್ಥ ಆಯ್ತು ಅಂಕಲ್, ಅರ್ಥ ಆಯ್ತು. ಯಾ, ಸೊ ಇದು ಇದೊಳಗೆ ಇದೊಂದು ಫಸ್ಟ್ ಒಂದು ಬೇಸಿಕ್ ಕ್ವೆಶ್ಚನ್ ಅಂಕಲ್. ಇವಾಗ ಕೃಷ್ಣ ಬಂದು ನಾರಾಯಣ ಅಂದ್ರೆ ಕಾನ್ಸಾರ್ಟ್ ಲಕ್ಷ್ಮಿ ಅಂದ್ರೆ ಮೂರು, ಶ್ರೀಭೂ ದುರ್ಗಾ. ಸೊ ಲಕ್ಷ್ಮಿ ಬಂದು ನಾರಾಯಣನ್ ಕಾನ್ಸರ್ಟ್. ವೇರ್ ಎವರ್ ದೆರ್ ಇಸ್ ಲಕ್ಷ್ಮಿ ದೆರ್ ಇಸ್ ನಾರಾಯಣ ಅಂತ ಹೇಳಿ. ಇವಾಗ ಕೃಷ್ಣ ಅಂತ ನಾರಾಯಣ ಅಂತ ತಗೊಂಡ್ರೆ ಹಿ ಇಸ್ ಗಾಟ್ ಓನ್ಲಿ ಲಕ್ಷ್ಮಿ ಹ್ಯಾಸ್ ಇಸ್ ಕಾನ್ಸರ್ಟ್. ಬಿಕಾಸ್ ಬೇರೆ ಯಾರು ಬಂದು ಸಮಾನ ಕೃಷ್ಣನ್ ಲೆವೆಲ್ ಬರ್ಲಿಕ್ಕೆ ಆಗಲ್ಲ. ನೀವು ಹೇಳ್ಸ್ಕೊಟ್ಟಾಗ ಬ್ರಹ್ಮಸೂತ್ರ ಅಲ್ಲಿ ಲಕ್ಷ್ಮಿಗೆ ಅದಕ್ಕೆ ಸಮಾನ ಅಂತ ಹೆಸರು. ಶಿ ಈಸ್ ಆಲ್ ಪರ್ವೇಸಿವ್. ಕೃಷ್ಣ ಎಷ್ಟು ಆಲ್ ಪರ್ವೇಸಿವ್, ಅದೇ ತರ ಲಕ್ಷ್ಮಿನೂ ಆಲ್ ಪರ್ವೇಸಿವ್. ಸೊ ದಟ್ ಇಸ್ ವೈ ದೇ ಆರ್ ಕಾನ್ಸಾರ್ಟ್ ಅಂತ ಹೇಳಿ ಅನ್ಕೊಂಡಿದೀವಿ, ಅರ್ಥ ಮಾಡ್ಕೊಂಡಿದೀವಿ. ಇವಾಗ ಇಲ್ಲಿ ಬಂದು ಕೃಷ್ಣ ಬಂದು ಇವಾಗ ಅಗ್ನಿಕುಮಾರರುಗಳ ಮದುವೆ ಮಾಡ್ಕೊಂಡ, ನೀಲಾನ್ ಮದುವೆ ಮಾಡ್ಕೊಂಡ ಅಂತೆಲ್ಲ ತಗೊಂಡ್ರೆ ಅದನ್ನ ನಾವು ಹೆಂಗ್ ತಗೊಳ್ಳೋದು? ಸಾಯುಜ್ಯ ಮೋಕ್ಷ ಅಂತ ತಗೋಬೇಕ ಹೆಂಗದು? ಲಕ್ಷ್ಮಿ ಸನ್ನಿಧಾನ ಇರ್ತಕ್ಕಂಥವ್ರು ಅರ್ಥ ವಿಶೇಷವಾಗಿ. ಲಕ್ಷ್ಮಿ ಸನ್ನಿಧಾನ ಇರ್ತಕ್ಕಂಥವ್ರು. ಲಕ್ಷ್ಮಿ ಸನ್ನಿಧಾನ ಇಲ್ಲ ಇದ್ರೆ ಅವ ಮುಟ್ಲೇ ಇಲ್ಲರ. ಸೊ ದಟ್ ಇಸ್ ಹೌ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅಲ್ಲಿ ಯಾರನ್ನೆಲ್ಲ ಮದುವೆ ಮಾಡ್ಕೊಂಡಿದ್ದಾನೋ ಅಲ್ಲಿ ಲಕ್ಷ್ಮಿ ಸನ್ನಿಧಾನ ಇದ್ದದ ಅಂತ ಅರ್ಥ. ಯಾಕಂದ್ರೆ ದೇರ್ ಆರ್ ಸಮ್ ಪೀಪಲ್ ವಿಲ್ ಸೇ, ಓ ಕೃಷ್ಣ ಇಸ್ ಅ ಬಿಗ್ ಪ್ಲೇ ಬಾಯ್, ಹಿ ಮ್ಯಾರಿಡ್ ಸೋ ಮೆನಿ ಪೀಪಲ್ ಅಂತೆಲ್ಲ ಹೇಳಿಕ್ ಬರ್ತಾರೆ ಜನಗಳು. ಅವ್ರಿಗೆ ನಾವು ಹೆಂಗ್ ಹೌ ಡು ವಿ ಆನ್ಸರ್ ದೆಮ್ ಅಂಕಲ್? ತುಂಬಾ ತಪ್ಪು. ಅವ್ರಿಗೆ ಬಂದು ಈ ಪ್ರಮೇಯ ಎಲ್ಲ ಹೇಳಿದ್ರೆ ಅವರಿಗೆ ತಲೆಯಲ್ಲೇ ಹತ್ತಲಾರದು. ಆದ್ರೆ ಇರ್ತಕ್ಕಂಥವ್ರೆಲ್ಲ ಅಗ್ನಿಕುಮಾರರು 1000 ವರ್ಷ ತಪಸ್ಸು ಮಾಡಿ ಆಮೇಲೆ ಅವ್ರು ಗೋಪಿಕಾ ಬಂದರು ಅಂತ ಹೇಳೋದು ಇಲ್ಲೇ ಆಚಾರ್ಯರು ಹೇಳಿದ್ದು. ಅವರನ್ನು ನೋಡೋದಿಲ್ಲ. ಓಕೆ, ಅರ್ಥ ಆಯ್ತು ಅಂಕಲ್. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ನಾನು ಇಲ್ಲಿ ಏನ್ ಅಬ್ಸರ್ವ್ ಮಾಡಿದೆ ಅಂದ್ರೆ, ಇವಾಗ ಬಂದು ಕೃಷ್ಣ ಹುಟ್ಟಿದ ಮೇಲೆ 6 ತಿಂಗಳಿಗೆ ಆಮೇಲೆ ಅರ್ಜುನ ಹುಟ್ಟದ ಅಲ್ವಾ? ಸೊ ದಟ್ ಇಸ್ ಅಬೌಟ್ 6 months ಆಮೇಲೆ ಅರ್ಜುನ ಹುಟ್ಟ. ಸೊ ಇಂದ್ರ ಕಮ್ಸ್ ಅಸ್ ಅರ್ಜುನ ಇಟ್ ಸೆಲ್ಫ್. ಬಟ್ ಇಲ್ಲಿ ಇವತ್ತು ನೀವ್ ಹೇಳಿದ ಇನ್ಸಿಡೆಂಟ್ ಅದು ಹೆಂಗ್ ಬಂದು ಗೋವರ್ಧನಗಿರಿ ಅದ್ರೊಳಗೆ ಬಂದು ಯಾವಾಗ ಇಲ್ಲಿ ಯಜ್ಞ ಮಾಡ್ತಾ ಇದ್ರು ಅಂತ ಹೇಳಿ, ದೇವೇಂದ್ರಲ್ಲಿ ಯಜ್ಞ ಮಾಡಿ ಆಮೇಲೆ ದೇವೇಂದ್ರ ಅದೇ ಇಂದ್ರನೇ ತಿರುಗಿ ಇಲ್ಲಿ ಬಂದು ಅಂತ ಹೇಳಿ. ಸೊ ಇಂದ್ರ ಇಸ್ ಆಪರೇಟಿಂಗ್ ಸೈಮಲ್ಟೇನಿಯಸ್ಲಿ ಇನ್ 2 different ಪ್ಲೇಸಸ್ ಇಲ್ಲಿ. ಕರೆಕ್ಟ್. ಅದೆಷ್ಟು ಅವರಿಗೆ ಎಷ್ಟು ದೇವತೆಗಳು ಎಷ್ಟು ರೂಪದಿಂದ ಬರ್ತಾರೆ ಅಂತ ಹೇಳಾರ. ಅರ್ಥ ಆಯ್ತು ಅಂಕಲ್. ಥ್ಯಾಂಕ್ ಯು ವೆರಿ ಮಚ್. ಬ್ಯೂಟಿಫುಲ್. ಎನಿ ಅದರ್ ಕ್ವೆಶ್ಚನ್ಸ್? ಇಲ್ಲಿ ಬಂದ ದೇವೇಂದ್ರ ಮೂಲ ರೂಪದಲ್ಲಿ ಇದ್ದವನೇ ಬಂದಿದ್ದಾನೆ. ಇಲ್ಲಿ ಮೂಲ ರೂಪ, ಅಲ್ಲಿ ಓಕೆ, ಯಾ ಮೂಲ ರೂಪ. ಓಕೆ ಅಂಕಲ್, ಅರ್ಥ ಆಯ್ತು. ಯಾ, ಎದಕ್ಕಂದ್ರೆ ಅದಕ್ಕೆ ಆಮೇಲೆ ಬರ್ತಾನೆ ನೋಡ್ರಿ, ಇಂದ್ರ ಬಂದು ಗೋವಿಂದ ಅಂತ ಮಾಡಿ ನಮಸ್ಕಾರ ಮಾಡ್ಬಿಟ್ಟು ತನ್ನ ಇಂದ್ರ ಲೋಕ ಕೊಟ್ಟದ ಅಂತ ಬರ್ತೆ ಶ್ಲೋಕ. Yeah. So we just have to reconcile and say Devatagulu, they come in different rupas. We cannot compare them with our appearances. So they come in different ways and forms. Yes, sir. Very nice. Thank you. Any other questions? ಅದಕ್ಕೆ ನೀವು ಸೂರ್ಯನ ಗ್ಯಾಪ್ ಇಟ್ಟಲ್ರಿ. ಸೂರ್ಯ ಕಣ್ಣಿಲ್ ಇದ್ದ ಕಾರಣ ತಾನು ಕಣ್ಣು ತಿಳಿತೆ. ಎಷ್ಟು ಜನ ಕಣ್ಣಿದೆ, ಎಷ್ಟು ರೂಪದಲ್ಲಿ ಇದ್ದಾನ ನೋಡ್ರಿ. ಅದು ಹೇಳ್ತಾರೆ, ಇದು ಆ ತತ್ವಾಭಿಮಾನಿ ದೇವತೆಗಳಿಗೆ ದೇವರ ಅನುಗ್ರಹದಿಂದ ಒಂದು ಅಚಿಂತ್ಯ ಐಶ್ವರ್ಯ ಶಕ್ತಿ ಇದೆ. ಅರ್ಥ ಆಯ್ತಲ್ಲ? ಸಾಪೇಕ್ಷ ನಿರಪೇಕ್ಷ ಅಂತ ಹೇಳಿದೆ ನೋಡ್ರ. ಸಾಪೇಕ್ಷ ಅಚಿಂತ್ಯ ಶಕ್ತಿ ಆಗಿರ್ತಕ್ಕಂಥದ್ದು. ಅದ್ರೊಳಗೆ ಒಂದು ಇಂಟ್ರೆಸ್ಟಿಂಗ್ ಒಂದು ಕನೆಕ್ಷನ್. ಐ ಡೋಂಟ್ ನೋ ವೆದರ್ ಇಟ್ ಇಸ್ ರೆಲೆವೆಂಟ್. ನೀವು ಬಂದು ಗೋವರ್ಧನಗಿರಿಯಲ್ಲಿ ಬಂದು ಕೃಷ್ಣ ಬಂದು ಕೈ ಇಟ್ಕೊಂಡು ಹಿಂಗ್ ನಿಂತಿದ್ದ ಅಂತ ಹೇಳಿ, ಆಮೇಲೆ ಕೈ ತೆಗೆದ ಅಂತ ಹೇಳಿ, ಅದ್ರೊಳಗೆ ಇಂದ್ರನು ಬಂದ ಅಂದ್ರೆ ನನಗೇನೋ ಅಲ್ಲಿ ಏನೇ ಲಿಂಕ್ ಅರ್ಥ ಆಯ್ತು ಅಂದ್ರೆ, ಇಂದ್ರ ಬಂದು ಕೈಗೆ ಅಭಿಮಾನಿ ಅಲ್ವಾ? ಸೊ ಆ ಇಂದ್ರನ ಕಂಟ್ರೋಲ್ ಮಾಡದೆ ಕೃಷ್ಣ ಅಂತಲೇ ಒಂದು ಸಡನ್. ಅದು ಎದಕ್ಕೆ ಮನೆಗೆ ಬಂದಿರ್ತಕ್ಕಂತ ಒಂದು ಗೆಸ್ಟ್ ಇರ್ತಕ್ಕಂಥದ್ದೆಲ್ಲ ಅದಿತಿ ದೇವೋ ಭವ
ಅವನ್ನ ರಿಸೀವ್ ಮಾಡ್ಬೇಕು ಅಂತ ಹೇಳಿ ಒಂದು ಮರ್ಯಾದೆ ತೋರಿಸಿದ ಅಂದ್ಬಿಟ್ಟು. ನಮ್ಮಪ್ಪ ಹೇಳ್ರು, ಇದೇನು ನೀ ಬಂದು ಭಾಗವತ ಹೇಳ್ತೀಯಾ ಬ್ರಹ್ಮಸೂತ್ರ ಹೇಳ್ತೀಯ ಅಂತ ಕೇಳಿರು. ಸಾಚ ಪ್ರಶನಾಶದು ಅಂತಲ್ಲಿ ಹೇಳಾವಳೆ ಇದಕ್ಕೆ ನಿದರ್ಶನ ಇದ್ದಾನೆ. ಅವ ಬಂದ್ರ ವೇಳೆ ಹಾಗೆ ನಿಂತಿರ್ಲ ಕೃಷ್ಣ, ಬಾಬಾ ಅಂತ ಕೂಗ್ಬೇಕಿಲ್ಲ, ಆಗ ಕೈ ಬಿಟ್ಟುಟ್ಟಂದ ಬೆಟ್ಟ ಹೆಂಗ್ ನಿಂತಿತ್ತು. ಅದೇ ನೋಡ್ರಿ, ಪ್ರಶಾಸನ ಅಂದ್ರೆ ಆರ್ಡರ್ ಅಂತ ಅರ್ಥ. ಆ ಪರಮ ಸಾಧೃತಿ, ಅದಕ್ಕೆ ಮುಂಚಿನ ಸೂತ್ರ ನೋಡಿದ್ರೆ 1:3:10 1:3:11 ಆ ಸಾಧೃತಿ ಅಂದ್ರೆ ಆ ಹಿಡಕಮ್ಮಣ ಅಂತಂಬದು ಅವನ ಆಜ್ಞಾ ಪ್ರಕಾರವಾಗಿ ನಡೀತೀವಿ ಹೊರತಾಗಿ ಆಕ್ಚುಲ್ ಹಿಡಕಬೇಕು ಎಂಬುದಿಲ್ಲ. ಬೆಟ್ಟ ನಿಂತುಕೊಂಡ್ರೆ ನಿಂತುಂಬದು ಅಷ್ಟೇ. ಫ್ಯಾಂಟಾಸ್ಟಿಕ್ ಅಂಕಲ್, ಬ್ಯೂಟಿಫುಲ್ ಬ್ಯೂಟಿಫುಲ್. ಆಮೇಲೆ ಈ ಇನ್ಸಿಡೆಂಟ್ ಒಳಗೆ ಲಾಟ್ ಆಫ್ ಅನಿಮಲ್ಸ್ ಕಮ್ ಅಂಕಲ್. ಕಾಫು, ಕ್ರೇನು, ಸ್ನೇಕು, ಆಮೇಲೆ ಬುಲ್ಲು, ಆಮೇಲೆ ಡಾಂಕಿ. ಸೋ ಮೆನಿ ಅನಿಮಲ್ಸ್. ಸೊ ಅಗೇನ್ ಅದ್ರೊಳಗೆ ಬಂದು ಈ ನಾವೇನ್ ಅನ್ಕೋಬೇಕು ಅಂದ್ರೆ ಇಟ್ ಇಸ್ ಒಂಥರ ಹಿ ವಾಸ್ ಅ ಕೌ ಹರ್ಡ್ ಅಂಡ್ ಹಿ ವಾಸ್ ಗೋಯಿಂಗ್ ಅರೌಂಡ್. ಇಲ್ಲೆಲ್ಲ ಈ ಈ ಬೃಂದಾವನದಲ್ಲಿ ಇಷ್ಟೊಂದು ಅನಿಮಲ್ಸ್ಗಳೆಲ್ಲ ಇತ್ತು ಅಂತ ಅದ್ರೊಳಗೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಲಾಟ್ ಆಫ್ ಅನಿಮಲ್ಸ್. ಗೂಸ್ ಬೇರೆ, ಎಕ್ಸಲೆಂಟ್. ಸೊ ಲಾಟ್ ಆಫ್ ಅನಿಮಲ್ಸ್. ಇನ್ನೊಂದೇನಂದ್ರೆ ಅಸುರರ ಇರ್ತಕ್ಕಂಥ ಅವರು ಯಾವ ರೂಪ ಬೇಕಾದ್ರೆ ತಗೊಂಡು ಬರೋರು ಜಾಗೃತಿಯಾಗಿರ್ತಾರೆ. ಆ ಪ್ರಳಂಬಾಸುರ ಬಂದ ನೋಡಿರ, ಪ್ರಳಂಬಾಸುರ ಬರವಳು ಪ್ರೇಮ ಇಟ್ಟಂಗೆ ಬಂದ. ಇವನ ತೂಗಿಂಡು ಹೋಗೋಣ, ಅಲ್ಲಿ ಹೋಗೋಣ, ಅವನ ಭಯಂಕರ ರೂಪ ತೋರಿಸಿದ, ಅವನಿಗೆ ಅಂಜಿಕೆ ಆಯ್ತು ಅಲ್ಕಾರ. ಇನ್ನೊಂದು ಅಬ್ಸರ್ವೇಷನ್ ನೀವು ಹೇಳಿದ ಇವತ್ತೊಳಗಂದ್ರೆ ದ ಹೋಲ್ ಶಿವಾಸ್ ಫ್ಯಾಮಿಲಿ ಇಸ್ ದೇರ್ ಗಿವಿಂಗ್ ವೇರಿಯಸ್ ಬೂನ್ಸ್. ಶಿವ ಬಂದ, ಪಾರ್ವತಿ ಬಂದ್ರು, ಆಮೇಲೆ ಗಣೇಶ ಬಂದ, ಆಮೇಲೆ ಸುಬ್ರಹ್ಮಣ್ಯ ಬಂದ. 4 ಜನನು ಬಂದು ಎಲ್ಲಾ ಅಸುರರಿಗೂ ಕೊಟ್ಬಿಟ್ಟಿದ್ದಾರೆ ಬೂನ್. ಹೌದು, ದಟ್ ಇಸ್ ಆಲ್ಸೋ ವಿನಾಯಕನಂತ. ಅವರಿಗೇನಂದ್ರೆ ಅವರಿಗೆ ಇದು ಇನ್ನೊಂದು ವಿಷಯ ಹೇಳ್ತಾನೆ ಇದ್ರಲ್ಲಿ. ಏನಂದ್ರೆ ಅವರಿಗೆ ಇಷ್ಟು ಮಾಡಿರ ಬರ್ಬೇಕು ಅಂತಿದೆ, ಅದ್ರ ಪ್ರಕಾರವಾಗಿ ಅವರು ಬಂದಿದ್ದಾರೆ ಅಂತ ಒಂದು. ಇನ್ನೊಂದು ಏನಂದ್ರೆ ಅವ್ರ ವರ ಸಂತೋಷದಿಂದ ಯಾಕೆ ಕೊಟ್ರು ಅಂತಂದ್ರೆ, ನಂಗ ಮೇಲೆ ಒಬ್ಬ ಇದ್ದಾನಂತ ತಿಳಿಯ ಹೋಗುತ್ತೆ ಲೋಕಕ್ಕೆ ಎಂಬ ವೇಳೆ ಅವರಿಗಾಗ ಸಂತೋಷ ಅವರ ಹೊಗಳಿದ್ರಿಗಿಂತ ಹೆಚ್ಚಾಗುತ್ತೆ. ಸರಸ ಭಾರತಿ ವಿಲಾಸ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ವಾದರಾಜ ಸ್ವಾಮಿ. ಅದಕ್ಕೆ 3 ಬುಕ್ ನಾವು ಬರೆದಾನೆ, ನೀವು ನೋಡೋದು 90, 91, 92. ಅದಲ್ಲಿ ರುದ್ರದೇವರನ್ನ ಕುರಿತು ಹೇಳವೇಳೆ ಕೊನೆಯಲ್ಲಿ ಒಂದು ಹೇಳ್ತಾರೆ, ನಾ ಇಂಥ ಮರಿ 3 ಅಧ್ಯಾಯದಲ್ಲಿ ರುದ್ರದೇವರಿಗೆ ಜಗಜ್ಜನ್ಮಾಧಿಕರ್ತ ಅಲ್ಲ ಅಂತ ಹೇಳಿದ್ದೇನೆ ಅಂತ ಆ ಸಮಯಪಾದೆಲ್ಲ ಹೇಳಿ, ಇದರಿಂದ ರುದ್ರದೇವರಿಗೆ ಏನಾದ್ರು ಸಂಕಟ ಬರದ ನನ್ನ ಮೇಲೆ ಇದ್ರೆ ಬರ್ಲಾರ್ದು. ರುದ್ರದೇವರಿಗೆ ಬಂದು ಅವ್ರ ಮಹಿಮೆ ಹೇಳಿ ವರ್ಣನ ಮಾಡಾದ್ರಕ್ಕಿಂತ ರುದ್ರ ನೀ ವಿಷ್ಣು ಭಕ್ತ, ವಿಷ್ಣುಗಿಂತ ಕಡಿಮೆ ಅಂತ ಹೇಳವೇಳೆ 100 ಮಡಂಗ ಹೆಚ್ಚು ಸಂತೋಷ ಆಗೋದು. ಅಷ್ಟು ವೈಷ್ಣವ ಆಗ್ರಹಿಸಿದ್ರು. ಆದ ಕಾರಣ ಅವರ ಅನುಗ್ರಹ ನಿಮ್ಗೆ ಸಿಕ್ಕಿದ್ದಾರಲ್ಲ, ಇದನ್ನೇ ಇಟ್ಟಬೇಕಲ್ಲ ಇವರೆಲ್ಲ. ಇವರೆಲ್ಲ ವರ ಕೂಡ ಅವಳೆ ನಂಗ ಮೇಲೆ ಒಬ್ಬ ಇದ್ದಾನೆ ಅಂತ ತಿಳಿಯ ಹೋಗುತ್ತಲ್ಲ, ನಾವು ಬದುಕಿರೋದೇ ಅದಕ್ಕೆ ತಾನೆ ಅಂತ. ವಿನಾಯಕರು ವರ ಕೊಟ್ರು ಅಂತಂದ್ರೆ ಅವಳವ್ರು ಏನು ಸಂತೋಷ ಆಗೋದು ಅಂದ್ರೆ, ಓ ನಂಗ ಮೇಲೆ ಒಬ್ಬ ಬಂದು ಇದ್ದಾನ ಅಂಬದು ಪ್ರೂವ್ ಆಗ ಹೋಗುತ್ತೆ, ಅದಕ್ಕೆ ನನ್ನ ಯೂಸ್ ಮಾಡ್ಕೊಂಡಿದ್ದಾನ ದೇವರು ಅಂತ. ಇದು ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆದ್ರೆ ತುಂಬಾ ಸಂತೋಷ. ಫ್ಯಾಂಟಾಸ್ಟಿಕ್ ಅಂಕಲ್. ಕಂಪ್ಲೀಟ್ ಆಗ ಕ್ಲಿಯರ್ ಆಗ ಕ್ಲಾರಿಫೈ ಆಯ್ತು ಅಂಕಲ್, ಯಾಕೆ ಈ ದೇವತಾಗಳೆಲ್ಲ ಕೊಡ್ತಾರೆ. ಅಲ್ಲಿ ಚತುರ್ಮುಖ ಬ್ರಹ್ಮದೇವರು ಬಂದು ಹಿರಣ್ಯಕಶಿಪುಗೆ ವರ ಕೊಡವೇಳೆ ಕೊನೆಯಲ್ಲಿ ನಿಮ್ಮಿಂದ ಸೃಷ್ಟಿಯಾದ ಯಾವುದು ನನ್ನ ಅಫೆಕ್ಟ್ ಮಾಡ್ಕೊಡುದು ಅಂತ ಬಹಳ ತುಂಬಾ ಸಂತೋಷ, ನನ್ನ ಸೃಷ್ಟಿ ಮಾಡಿದವ ನಿನ್ನ ನೋಡ್ಕೊಳ್ಳಿ ಅಂತ ಹೇಳ್ಕೊಂಡು ಸರಿ ಆಯ್ತಿಲ್ಲ. So all the that inner secrets, that how we have to look at it rather than mere story act nodidre it is interesting, but it doesn't give us that devata taratamya. ಅದಕ್ಕೆ ನಮ್ಮ ತತ್ವವಾದದಲ್ಲಿ ದೇವತಾ ತಾರತಮ್ಯ is most important ಅಂತ ಹೇಳಿ. ವೆರಿ ಇಂಪಾರ್ಟೆಂಟ್. So ನೀಚೋಚ್ಚ ಭಾವಂಗತಃ ಇಲ್ಲೂ ಉಂಟು, ಅದರ ಮೋಕ್ಷದಲ್ಲೂ ಉಂಟು. ಅಲ್ಲಿರ್ತಕ್ಕಂಥ ದೇವತೆಗಳಲ್ಲಿ ತಾರತಮ್ಯ ಉಂಟು, ಅದಲ್ಲಿ ಪರಮಾತ್ಮನ ಇರ್ತಕ್ಕಂಥ ಸರ್ವೋತ್ತಮ ಅಂತ ತಿಳ್ಕೊಳ್ಳಕ್ತಾನೆ ಈ ಭಾಗವತ ಹೊರಟಿರ್ತಕ್ಕಂಥದ್ದು. ನಾನು ಎಲ್ಲೋ ಒಂದು ಯಾರೋ ಫಂಕ್ಷನ್ ಹೋಗಿದ್ದೆ ಅಂಕಲ್, ಅಲ್ಲಿ ಯಾರೋ ಅಂದ್ರು ಎಲ್ಲಾರು ಒಂದೇ ಏನಿದು ಅಂತಲ್ಲಿ, ಶಿವನು ಒಂದೇ, ಪಾರ್ವತಿ, ಶಿವ ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ, ವಿಷ್ಣು, ಲಕ್ಷ್ಮಿ ಎಲ್ಲಾರು ಒಂದೇ ಅಂತ ಹೇಳ್ತಾ ಇದ್ರು. ನಾನು ಬರೀ ಕೈ ಮುಚ್ಚಿ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿ ಬಿಟ್ಬಿಟ್ಟೆ. ನೀವ್ ಹೇಳ್ದಾಗ ನಿಮ್ ಸ್ಟೈಲ್ ಥ್ಯಾಂಕ್ ಯು ಅಂತ ಹೇಳಿ ಬಿಟ್ಬಿಟ್ಟೆ ಅಷ್ಟೇ. ಅದೇ ಪ್ರಕಾರವಾಗಿ ಮನೆಯಲ್ಲಿ ನೀನು, ನಿಮ್ಮ ಅಪ್ಪ, ನಿಮ್ಮಮ್ಮ, ನೀನು ಎಲ್ಲ ನಿಮ್ ಗುರುಗಳು ಒಂದು ಅಂತ ಹೇಳ್ವ್ಯಾ? ಯೋಚನೆ ಮಾಡಿ ನೋಡ್ರಿ. ನಾವು ಒಂದೇ ಒಂದು ಪಾಯಿಂಟ್ ನಿಮಗೆ ಹೇಳಿದ ಕಾರಣ ಹೇಳ್ತೇನೆ. ನಾನು ಅದ್ವೈತಗಳನ್ನು ಹೇಳೋಗಳು ಒಂದು ಮಾತು ಹೇಳಿದೆ, ಏನಂತಂದ್ರೆ ಎಲ್ಲ ನಿಮಗೆಲ್ಲರೂ ನಿರ್ಗುಣ ಬ್ರಹ್ಮ ತಾನೆ, ಆದ ಕಾರಣ ನೀವು ಶಂಕರಾಚಾರ್ಯರು ಎರಡು ನಿರ್ಗುಣ ಬ್ರಹ್ಮ, ಇಬ್ರು ಒಂದಂದ್ರೆ ಹಂಗೆಲ್ಲ ಹೇಳ್ಬೇಡ್ರಿ. ಹಂಗಂತ ನೀನೇ ಒಪ್ಪಂತ ಇದ್ದಿಲ್ಲ ತಾರತಮ್ಯ ಇರ್ತಕ್ಕಂಥದ್ದು, ಇಲ್ಲಾಜಿಕಲ್, ಅದು ಅಪ್ರಾಮಾಣಿಕವಾಗಿರ್ತಕ್ಕಂಥ.
100% understand, uncle. Thank you very much. Very, very enlightening lessons from TSR today. ಬೇಸಿಕ್ ರೀಸನ್ ಏನಂದ್ರೆ ದೇ ಡೋಂಟ್ ವಾಂಟ್ ಟು ರೀಡ್, ದೇ ಡೋಂಟ್ ವಾಂಟ್ ಟು ಸ್ಟ್ರೈನ್ ಅಂಡ್ ಇಗ್ನೋರೆನ್ಸ್ ಅಲ್ಲಿ ಬಂದು ಬಾಯಿ ಬಂದಾಗ ಹೇಳ್ಬಿಟ್ಟು ನಾವು ದೊಡ್ಡವಂದು ನೆನೆಸಿಗ್ತಾ ಇದ್ದಾರೆ. ಅದು ಮಹಾ ತಪ್ಪಾಗಿರ್ತದೆ. Thank you very much, uncle. On that note, thank you for today's wonderful class. We'll meet again next Sunday, uncle, for the next Mahabharata Tatparya. Thank you very much, uncle. ಹರೇ ಕೃಷ್ಣ. Namaste. Thank you very much, uncle.